ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಗುರುಭಕ್ತರಾದ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ಇಂದು ಸತ್ಸಂಗದಲ್ಲಿ ನಮ್ಮೊಂದಿಗೆ ಶ್ರೀಮತಿ ಸವಿತಾ ವಿಜಯಕುಮಾರ್ ಅವರು ಇದ್ದಾರೆ. ನಾವು ಅವರಿಂದ ರಮಣರ ಒಂದು ಉಪದೇಶ ಸಾರವನ್ನ ನಾವು ಮುಂಚೆ ಕೇಳಿದ್ವಿ. ತಮ್ಮೆಲ್ಲರಿಗೂ ನೆನಪಿರಬಹುದು. ಬಹಳ ಚೆನ್ನಾಗಿ ಒಂದು 2 ಎಪಿಸೋಡ್ಗಳನ್ನು ನಾವು ಕೇಳಿದ್ದೇವೆ. ಬಹಳ ಚೆನ್ನಾಗಿ ಅದ್ಭುತವಾದ ಒಂದು ವಿವರಣೆ ಇದೆ. ಉಪದೇಶ ಸಾರದ ಒಂದು ವಿವರಣೆಯನ್ನ ಸವಿತಾ ಅವರು ಕೊಟ್ಟಿದ್ದಾರೆ. ಇಂದು ಅದರ ಮುಂದಿನ ಭಾಗವನ್ನ ಕೇಳಲಿದ್ದೇವೆ. ಸವಿತಾ, ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಸಲ್ಲಿಸುತ್ತಾ ತಮಗೆ ತಾವು ಆರಂಭ ಮಾಡ್ಬೇಕಂತ ಕೇಳ್ಕೊತೀನಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪನ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಅಂತರ್ಯಶ್ಚ ಬಹಿರ್ವೀದೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತಾಂ ಅಜ್ಞಾನಮುನ್ಮೂಲಯನ್ ಪಶ್ಯನ್ ವಿಶ್ವಮಪೀತ ಮುಲ್ಲಸತಿಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರುವೇ ಶೋಕಸ್ಯ ಹಂತ್ರೇ ನಮಃ. ಅರುಣಾಚಲದ ಆತ್ಮಜ್ಯೋತಿ, ಒಂದು ಆಧ್ಯಾತ್ಮಿಕ ಜ್ಯೋತಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಭಗವಾನ್ ಶ್ರೀ ರಮಣ ಮಹರ್ಷಿಗಳ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಹಾಗೂ ಇಲ್ಲಿ ಸೇರಿರುವ ಎಲ್ಲಾ ನಮ್ಮ ಶಂಕರಲಿಂಗ ಸತ್ಸಂಗದ ಶ್ರೋತೃಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ರಮಣರ ಉಪದೇಶ ಸಾರವು ಕಳೆದ 2 ಸಂಚಿಕೆಗಳಲ್ಲಿ ಕೇಳಿದ್ದೇವೆ. ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ನಾನು ಹಿಂದಿನದನ್ನ ಸ್ವಲ್ಪ ಟಚ್ ಇರ್ಲಿ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟು ಮುಂದಿನ ಭಾಗಕ್ಕೆ ಹೋಗ್ತೀನಿ. ಉಪದೇಶ ಸಾರವು ಶ್ರೀ ರಮಣರ ಮಹೋನ್ನತ ಕೃತಿಯಾಗಿದೆ. ನಮಗೆಲ್ಲ ಗೊತ್ತಿದೆ, ಬಹಳ ಸುಂದರವಾದ ಕೃತಿ. ಸ್ವತಃ ರಮಣರೇ ರಚಿಸಿದ್ದಾರೆ. ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ ಹಾಗೆ ಕವಿ ಮುರುಗನಾರ ಅಪೇಕ್ಷೆಯಂತೆ ವೇದಾಂತ ಸಾರವನ್ನ ಅವರಿಗೆಲ್ಲ ಬರೆಯಕ್ಕೆ ಕಷ್ಟ ಆಯ್ತು. ಆದ್ರಿಂದ ಅವರು ರಮಣರ ಮೊರೆಯನ್ನು ಹೋದ್ರು. ರಮಣರು ಸ್ವತಃ ತಾವೇ ಈ ಶ್ಲೋಕಗಳನ್ನು ರಚಿಸ್ಬಿಟ್ಟು ಅದಕ್ಕೆ ಅರ್ಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹಳ ಸ್ವಾರಸ್ಯವಾಗಿದೆ, ಅರ್ಥಗರ್ಭಿತವಾಗಿದೆ, ತುಂಬಾ ಸರಳವಾಗಿದೆ. ಒಂದೊಂದು ಶ್ಲೋಕ ಕೂಡ ಒಂದೊಂದು ಅಮೃತದ ಹನಿ ಅಂತ ಹೇಳ್ಬೋದು. ಆ ಅಮೃತದ ಹನಿ ಸಾರವನ್ನ ನಾವೆಲ್ಲ ಸವಿಯೋಣ, ಅವಲೋಕನ ಮಾಡೋಣ. ಕಳೆದ ಸಂಚಿಕೆಗಳಲ್ಲಿ ತಮಗೆಲ್ಲ ಗೊತ್ತಾಗಿದೆ, 14 ಶ್ಲೋಕ ಪೂರ್ಣಗೊಂಡಿತ್ತು. ಈ ಉಪದೇಶ ಸಾರ ಹೇಗಿದಪ್ಪ ಅಂದ್ರೆ ಸಾಧಕನ ಮಾರ್ಗನಿಗೆ ಒಂದೊಂದೇ ಮೆಟ್ಟಿಲಿನ ಹೇಗೆ ಹತ್ತಬೇಕು ಅನ್ನೋದನ್ನ ರಮಣ ಮಹರ್ಷಿಗಳು ಬಹಳ ಸುಂದರವಾಗಿ ರಚಿಸಿದ್ದಾರೆ. ಒಬ್ಬ ಜಿಜ್ಞಾಸುವಿಗೆ ದಾರಿದೀಪ ಕೂಡ ಆಗಿದೆ. ಒಂದೊಂದೇ ಮೆಟ್ಟಿಲುಗಳನ್ನ ಹೇಗೆ ಹತ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹೋಗ್ಬೇಕು, ಅಂತಿಮ ಡೆಸ್ಟಿನೇಷನ್ ಅಂದ್ರೆ ಅಂತಿಮ ಗುರಿವನ್ನ ತಲುಪಬೇಕಾದ್ರೆ ಯಾವ್ಯಾವ ಹಂತಗಳನ್ನ ನಾವು ದಾಟಬೇಕು ಅಂತದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಇದರಲ್ಲಿ ಉಪದೇಶ ಸಾರದಲ್ಲಿ ಭಗವದ್ಗೀತೆ ಇದೆ, ಉಪನಿಷತ್ತಿದೆ, ವೇದಾಂತದ ಸಾರ ಎಲ್ಲವೂ ಸಹ ಇದೆ. ಎಲ್ಲ ಒಂದು ಭಕ್ತಿ ಯೋಗ ಇದೆ, ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ, ಜ್ಞಾನ ಯೋಗ, ಎಲ್ಲ ಮಾರ್ಗಗಳನ್ನು ಸಹ ಇದರಲ್ಲಿ ಅಳವಡಿಸ್ಬಿಟ್ಟಿದ್ದಾರೆ. ಒಬ್ಬ ಜೀವನ್ ಮುಕ್ತಿಗೆ ಏನ್ ಬೇಕೋ ಎಲ್ಲವನ್ನು ರಮಣರು ಸರಳವಾಗಿ ತಿಳಿಸ್ಬಿಟ್ಟಿದ್ದಾರೆ ಇಲ್ಲಿ ಉಪದೇಶ ಸಾರದಲ್ಲಿ. ಈಗ ನಾನು ಕಳೆದ ಸಂಚಿಕೆಯಲ್ಲಿ ಮಾಡ್ತಕ್ಕಂತಹ ಒಂದಿಷ್ಟು ಶ್ಲೋಕಗಳನ್ನ ಸಂಕ್ಷಿಪ್ತ ವಿವರಣೆ ಕೊಟ್ಬಿಟ್ಟು ಮುಂದಿನದಕ್ಕೆ ಹೋಗ್ತೀನಿ. ಯಾಕೆಂದ್ರೆ ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ, ಯಾಕೆಂದ್ರೆ ಹೊಸಬ್ರು ಸಹ ಜಾಯ್ನ್ ಆಗಿರಬಹುದು, ಸ್ವಲ್ಪ ಮರ್ತೋಗಿರೋ ಚಾನ್ಸ್ ಇರುತ್ತೆ. ಯೂಟ್ಯೂಬ್ ಅಲ್ಲೂ ಸಿಗುತ್ತೆ ನಿಮ್ಗೆ. ಸ್ವಲ್ಪ ನನಗೂ ಸಹ ಮುಂದಿನದಕ್ಕೆ ಟಚ್ ಬೇಕಲ್ಲ, ಅದೊಂದು ಲಿಂಕ್, ಯಾಕೆಂದ್ರೆ ಸರಣಿ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ, 1 by 1 ಲಿಂಕ್ ಇದೆ ಅದು ಶ್ಲೋಕಕ್ಕೆ. ಹಾಗಾಗಿ ಹಿಂದಿನದನ್ನ ಸ್ವಲ್ಪ ಮಟ್ಟಿಗೆ ತಗೊಂಡು ಮುಂದಿನದಕ್ಕೆ ಹೋಗ್ತೀನಿ. ಕರ್ತುರಾಜ್ಞೆಯಾ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಕರ್ಮದ ಬಗ್ಗೆ ಹೇಳಿದ್ರು. ಈ ಕರ್ಮದ ಫಲವು ಅಶಾಶ್ವತ ಆಗಿದೆ, ಇದರಿಂದ ಮೋಕ್ಷ ಸಾಧನೆ ಆಗಲ್ಲ. ಕರ್ಮದಲ್ಲಿ ಫಲವಿಲ್ಲ, ಇದು ಜಡ. ನೀನು ಯಾವುದೇ ತರ ಕರ್ಮ ಮಾಡ್ಬೇಕು ಅಂದ್ರೂ ಸಹ ಅದರಲ್ಲಿ ಫಲವನ್ನ ಅಪೇಕ್ಷಿಸಬಾರದು ಅಂತ ಹೇಳಿದ್ರು. ಅದೇ ತರ ಎರಡನೇ, ನಾನು ಸ್ವಲ್ಪ ಮಟ್ಟಿಗೆ ಅಷ್ಟೇ ಟಚ್ ಕೊಡ್ತೀನಿ.
ಈಶ್ವರಾರ್ಪಿತಂ ನೇಚ್ಛಯಾಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಈ ಸ್ವಾರ್ಥವನ್ನು ಬಿಟ್ಟು ನೀನು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡಿದ್ದೇ ಆದ್ರೆ ನಿನ್ನ ಚಿತ್ತ ಶುದ್ಧಿ ಆಗುತ್ತದೆ ಅಂತ ಹೇಳ್ತಾರೆ ರಮಣರು. ಅಂತಹ ಕರ್ಮವು ಮಾತ್ರ ಮುಕ್ತಿಗೆ ಸಾಧನ ಆಗುತ್ತೆ. ಅವಾಗ ಚಿತ್ತ ಶುದ್ಧಿ ಆಗ್ಬೇಕಪ್ಪ, ನೀನು ನಿಷ್ಕಾಮ ಕರ್ಮದಿಂದ ನೀನು ಪೂಜೆ ಮಾಡ್ಬೇಕು, ಈ ತರ ಹೇಳಿದ್ರು. ಅದೇ ತರ 3ನೇ ಶ್ಲೋಕದಲ್ಲಿ ಕಾಯವಾಗ್ನ ಮನಃ ಕಾರ್ಯಮುತ್ತಮಂ ಪೂಜನಂ ಜಪಃ ಚಿಂತನಂ ಕ್ರಮಾನ್. ಶರೀರ, ವಾಕ್ ಮತ್ತು ಮನಸ್ಸುಗಳಿಗೆ ಪೂಜೆ, ಜಪ ಹಾಗೂ ಚಿಂತನೆ ಎಂಬವು ಉತ್ತಮವಾದ ಸಾಧನೆಗಳು. ಹೊರಗಿನ ವಿಷಯದ ಆಲೋಚನೆಯನ್ನು ಬಿಟ್ಟು ಒಳಗೆ ಪ್ರಶಾಂತವಾಗಿ ನಿಲ್ಲುವಂತಹ ತಪಸ್ಸೆ ಈ ಪೂಜೆ, ಧ್ಯಾನ, ಜಪ. ಈ ಮೂರನ್ನು ಇದೇ ರೀತಿ ಅಭ್ಯಾಸ ಮಾಡಿದರೆ ಜೀವನದಲ್ಲಿ ಶಾಂತಿ, ಆನಂದ ಲಭಿಸುತ್ತೆ ಅಂತ ಹೇಳಿದ್ರು. ಜಗದೈಷಧಿ ಯುಕ್ತ ಸೇವನಂ ಅಷ್ಟಮೂರ್ತಿ ಬೃತ್ ದೇವ ಪೂಜನಂ. ಹ್ಯಾಕ್ ಪೂಜೆ ಮಾಡ್ಬೇಕಪ್ಪ ನಾವು? ಜಗದ ಈಷಧಿ ಯುಕ್ತ ಸೇವನಂ ಅಷ್ಟಮೂರ್ತಿ ಬೃತ್ ದೇವ ಪೂಜನಂ ಅಂತ ಹೇಳಿದ್ರು. ಜಗತ್ತನ್ನ ಅಂದ್ರೆ ಈ ಪ್ರಪಂಚನ ನಾವು ಸಾಕ್ಷಾತ್ ಈಶ್ವರ ದೃಷ್ಟಿಯಿಂದ ನೋಡ್ತಕ್ಕಂಥದ್ದೇ ಒಂದು ಪರಮಾತ್ಮನ ಪೂಜೆ ಆಗುತ್ತೆ. ಇಡೀ ವಿಶ್ವವನ್ನ ಪರಮೇಶ್ವರರ ರೂಪ ಅನ್ನುವಂತಹ ರೀತಿಯಲ್ಲಿ ನೋಡುವ ಪೂಜೆ ನಾನು ಅಂತಹ ಅಹಂಕಾರವನ್ನ ಹೋಗುವುದಕ್ಕೆ ಮೊದಲನೇ ಮೆಟ್ಟಿಲಾಗುತ್ತೆ ಅಂತ ಹೇಳಿದ್ರು. ದೇಹೋ ದೇವಾಲಯ ಪ್ರೋಕ್ತ ಅಂತ ನೆನಪಾಯ್ತು ಲಾಸ್ಟ್ ಟೈಮ್ ಹೇಳಿದ್ದು. ಅಂದ್ರೆ ನಾವು ಇಡೀ ವಿಶ್ವವನ್ನ ನಾವು ಪರಮಾತ್ಮನ ಸ್ವರೂಪ ಅಂತ ಭಾವಿಸ್ಬಿಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು. ಹಾಗೆ ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಉತ್ತಮಸ್ತವಾದುಚ್ಚ ಮಂದತಃ ಚಿತ್ತಜಂ ಜಪ ಧ್ಯಾನಮುತ್ತಮಂ ಅಂತ ಹೇಳಿದ್ರು. ಅಂದ್ರೆ ನಾವು ಯಾವುದೇ ಮಂತ್ರವನ್ನ ಪಠಿಸ್ಬೇಕಾದ್ರೆ ಮೊದಲಿಗೆ ಜೋರಾಗಿ ಹೇಳ್ತೀವಿ, ಆಮೇಲೆ ಮಧ್ಯಮ ಸ್ವರದಲ್ಲಿ ಹೇಳ್ತೀವಿ, ಅದು ಏನೋ ಒಳ್ಳೇದು. ಇದಕ್ಕಿಂತಲೂ ಸಹ ಮಾನಸಿಕ ಜಪ ಇನ್ನೂ ಶ್ರೇಷ್ಠ ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದು ಬ್ರಹ್ಮಚೈತನ್ಯ ಉದಾಹರಣೆ ಕೊಟ್ಟಿದ್ದೆ. ಅವರ ಇಡೀ ದೇಹದ ಅಂಗಾಂಗಗಳಲ್ಲೆಲ್ಲ ಜಪ, ಅಹರ್ನಿಶಿ ಜಪ ನಡೀತಾ ಇತ್ತು. ಅಂತಹ ಒಂದು ಜಪ ನಡಿಬೇಕು ಮನುಷ್ಯನಲ್ಲಿ. ದಿನನಿತ್ಯ ಅನುಸಂಧಾನದಲ್ಲಿದ್ದಾಗ ಅಂತ ಅಹರ್ನಿಶಿ ಜಪ ನಡೆಯುತ್ತೆ. ಅದಕ್ಕೆ ಮಾನಸಿಕ ಜಪ ಅನುಸಂಧಾನವಾಗಿ ನಡೀತಾನೆ ಇರಬೇಕು ಅಂತ ಹೇಳಿದ್ರು. ಮುಂದಿನ ಶ್ಲೋಕ ನೋಡಿದ್ರೆ ಆಜ್ಯಧಾರೆಯ ಶ್ರೋತ ಸಾಸಮಂ ಸರಳ ಚಿಂತನಂ ವಿರಲ ಥಪ್ಪರಂ. ಹೇಗ್ ನಡಿಬೇಕು ಈ ಜಪ ಎಲ್ಲ ಅಂತಂದ್ರೆ, ಒಂದು ತುಪ್ಪದ ಧಾರೆ ಅಂತಿರ್ತಕ್ಕಂಥ ಅಥವಾ ತುಂಬಿ ಹರಿಯುವ ನದಿಯ ಪ್ರವಾಹದಂತಿರುವ ಅವಿಚ್ಛಿನ್ನವಾಗಿ ನಡಿಬೇಕು. ಅಂದ್ರೆ ಸತತವಾಗಿ ಧ್ಯಾನ ನಡಿಬೇಕು. ಈ ರೀತಿಯಲ್ಲಿ ಜಪ, ಧ್ಯಾನ, ಪರಮಾತ್ಮನ ಚಿಂತನೆ ಒಳಗ್ ನಡೀತಾ ಇರ್ಬೇಕು. ಒಂದೇ ರೀತಿ ಒಂದು ತುಪ್ಪವನ್ನು ಬಿಟ್ಟಾಗ ಹೆಂಗ್ ನಿರಂತರವಾಗಿ ಅಲ್ಲಿ ಏನು ಬ್ರೇಕೇ ಇಲ್ಲ, ನಿರಂತರವಾಗಿ ಧಾರಾಕಾರವಾಗಿ ಇಳಿತಾ ಇರುತ್ತಲ್ಲ, ಅದೇ ರೀತಿ ನಮ್ಮ ಜಪ, ಧ್ಯಾನ, ಅನುಷ್ಠಾನಗಳು ಏನಿದೆಯೋ ಅದು ದಿನನಿತ್ಯವಾಗಿ ನಿರಂತರವಾಗಿ ಮನಸ್ಸಿನಲ್ಲಿ ನಡೀತಾನೇ ಇರ್ಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಶ್ಲೋಕದಲ್ಲಿ ನೋಡಿದ್ರೆ ಭೇದ ಭಾವನಾ ಸೋಹಮಿತ್ಯಸೌ ಭಾವನಾಭಿಧ ಪಾವನಿ ಮಥ ಅಂತ ಹೇಳಿದ್ರು. ಈಶ್ವರನು ತನಗಿಂತ ಬೇರೆ ಎಂದು ಭಾವಿಸಿ ಮಾಡ್ಬೇಡಪ್ಪ ನೀನು ಧ್ಯಾನನ. ಅದಕ್ಕಿಂತ ಉತ್ತಮವಾದ ಯಾವುದು ಅಂತಂದ್ರೆ ಸೋಹಂ ಎಂಬ ಅಭೇದ ಭಾವನೆಯೇ ಪರಮ ಪಾವನವಾದದ್ದು ಅಂತ ಹೇಳಿದ್ರು. ಈಶ್ವರ ಬೇರೆ ಅಂತ, ಎಲ್ಲೋ ದೇವ್ರು ಬೇರೆ ಅಂತ ತಿಳ್ಕೊಂಡು ನೀನ್ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಸಾಧ್ಯ ಇಲ್ಲ, ಅಂದ್ರೆ ಶಾಶ್ವತ ಆನಂದ ಸಾಧ್ಯ ಇಲ್ಲ. ಸೋಹಂ ಭಾವನೆಯಿಂದ ಮಾಡು, ಅದು ನೀನೇ ಆಗಿದ್ದೀಯಾ, ನೀನೇ ನಾನು ಎನ್ನುವ ದೃಷ್ಟಿನಲ್ಲಿ ಧ್ಯಾನ ಮಾಡು ಅಂತ ಹೇಳಿದ್ರು. ಅದೇ ತರ ಮುಂದೆ ನೋಡಿದಾಗ ಭಾವಶೂನ್ಯ ಸದ್ಭಾವ ಸುಸ್ಥಿತಿ ಭಾವನಾ ಫಲ ಭಕ್ತಿರುತ್ತಮ. ಸೋಹಂ ಭಾವನೆ ಇಲ್ಲಿ ಮತ್ತೆ ಒಂದೊಂದಕ್ಕೂ ನೆಕ್ಸ್ಟ್ ಸ್ಟೆಪ್. ಇಲ್ಲ ನಿಲ್ಬೇಡ, ಈ ತರ ಮಾಡ್ಬೇಡ, ಯಾವ್ದು ಹೇಳಿಲ್ಲ. ಇದನ್ನ ಮಾಡ್ಬಿಟ್ಟು ಮುಂದೆ ಹೋಗು ಅಷ್ಟೇ. ಪೂಜೆ ಮಾಡ್ಬೇಡ, ಜಪ ಮಾಡ್ಬೇಡ ಅಂತ ಖಂಡಿತ ಹೇಳಿಲ್ಲ. ಪೂಜೆ ಮಾಡ್ಬೇಕು, ಜಪ ಮಾಡ್ಬೇಕು, ಅದನ್ನ ಯಾವ ರೀತಿಲಿ ಮಾಡ್ಬೇಕು, ಇದೆಲ್ಲ ಮಾಡಿದ್ರೆ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಹ್ಯಾಗ್ ಮಾಡ್ಕೋತೀವಿ, ಆಗುತ್ತೆ ಆತ್ಮದರ್ಶನ ಯಾಗಾಗುತ್ತೆ ಅಂತ ಹೇಳಿದ್ದಾರೆ ಶ್ಲೋಕಗಳಲ್ಲಿ. ಈ ಶ್ಲೋಕದಲ್ಲಿ ಏನ್ ಹೇಳಿದ್ರಪ್ಪ ಅಂತಂದ್ರೆ ಸೋಹಂ ಭಾವನೆ, ಈ ಸೋಹಂ ಭಾವನೆ ಅಂತ ಕಳೆದ ಶ್ಲೋಕದಲ್ಲಿ ಹೇಳಿದ್ವಲ್ಲ, ಅದು ನೀನೇ ಆಗಿದ್ಯಾ ಅನ್ನೋ ದೃಷ್ಟಿನಲ್ಲಿ ಮಾಡುವಂತ. ಇದರಲ್ಲಿ ಸೋಹಂ ಭಾವನೆ ಧ್ಯಾನಕ್ಕಿಂತಲೂ ಸತ್ಯ ಸ್ವರೂಪನಾದ ಶುದ್ಧ ಆತ್ಮನಲ್ಲಿ ನಿಲ್ಲುವುದೇ ಅತ್ಯಂತ ಭಕ್ತಿಯು, ಅತ್ಯುತ್ತಮ ಭಕ್ತಿಯು ಅಂತ ಹೇಳಿದ್ದಾರೆ. ಅದೇ ನಿರ್ವಿಕಲ್ಪ ಸಮಾಧಿ ಅಂತಾನು ಕೂಡ ಹೇಳಿದ್ದಾರೆ. ಈ ರೀತಿ ಸಾಧನೆಗೆ ಅಲ್ಲಿ ಏನ್ ಬೇಕು ಅಂತಂದ್ರೆ ಸೋಹಂ ಭಾವನೆ ಕೂಡ ಇಲ್ಲಿ ಇರಲ್ಲ, ಇಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತಿದ್ದಾರೆ. ಈ ಸ್ಥಿತಿಯಲ್ಲಿ ಇರುವಾಗ ಭಾವ ಶೂನ್ಯವಾಗುತ್ತೆ ಅಲ್ಲಿ.
ಅಲ್ಲಿ ಪರಮಶಿವ ಅಥವಾ ಶುದ್ಧ ಚೈತನ್ಯ ವೃತ್ತಿಯೂ ಇರಲ್ಲ ಅಂತ ಹೇಳ್ತಾರೆ. ಸೋಹಂ ಭಾವನೆ ಕೂಡ ಇಲ್ಲ, ಅಂತಃಕರಣನೂ ಇಲ್ಲ. ಆತ್ಮ ಆತ್ಮನಾಗಿ ನಿಲ್ತಕ್ಕಂಥ ಒಂದು ಸ್ಥಿತಿ. ಇದು ಅತ್ಯಂತ ಶ್ರೇಷ್ಠವಾದ ಸ್ಥಿತಿ ಅಂತ ಮಹರ್ಷಿಗಳು ಹೇಳಿದ್ದಾರೆ. ಮಹರ್ಷಿಗಳು ಈ ರೀತಿ ಅನುಭವವನ್ನು ಪಡೆದಿದ್ರಿಂದ ಅನುಭವ ಸಹಿತರಾಗಿ ಅದನ್ನು ಶ್ರೇಷ್ಠ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕಿಂತ ಮುಂದಿನ ಶ್ಲೋಕಕ್ಕೆ ಹೋದ್ರೆ, ಹೃಸ್ತಲೇ ಮನಃ ಸ್ವಸ್ಥತಾ ಕ್ರಿಯ ಭಕ್ತಿ ಯೋಗ ಬೋಧಾಶ್ಚ ನಿಶ್ಚಿತಂ. ಏನು ಹೃದಯ ಸ್ಥಾನದಲ್ಲಿ ಮನಸ್ಸನ್ನ ಸ್ಥಿರವಾಗಿ ನಿಲ್ಲಿಸಬೇಕು. ನಿಲ್ಲಿಸುವುದಕ್ಕೋಸ್ಕರನೇ ಭಕ್ತಿ ಯೋಗ, ಕರ್ಮಯೋಗ ಹಾಗೂ ಜ್ಞಾನ ಯೋಗಗಳೆಂಬ ಸಾಧನೆಗಳಿದಾವೆ. ಈ ಭಕ್ತಿ ಯೋಗಕ್ಕೆ ಭಕ್ತಿನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಿಸ್ಬೇಕು ಅಂದಿದ್ದಕ್ಕೆ ನಾನೊಂದು ಪ್ರಸಂಗ ಹೇಳಿದ್ದೆ, ಹೆಚ್ಚಮ್ಮಳ್ದು. ಆಕೆ ಹಾಗೆ ಸ್ಥಿರವಾಗಿ ಭಕ್ತಿಯನ್ನ ನಿಲ್ಲಿಸ್ಬಿಟ್ಟು ರಮಣರ ಕೃಪೆಗೆ ಪಾತ್ರಳಾಗಿದ್ಲು ಅಂತ ಈ ಶ್ಲೋಕದಲ್ಲಿ. ಅಷ್ಟು ಭಕ್ತಿ ಯೋಗ ಬೇಕು. ಅದಕ್ಕೂ ಮುಂಚೆ ಮುಂದಿನ ಶ್ಲೋಕ ಹೋದ್ರೆ, ವಾಯುರೋಧನಾತ್ ಲೀಯತೆ ಮನಃ ಜಾಲ ಪಕ್ಷಿವತ್ ರೋಧ ಸಾಧನಂ ಅಂತ ಹೇಳಿದ್ದಾರೆ. ಇದರಲ್ಲಿ ಮನಸ್ಸನ್ನ ಹೇಗೆ ನಾವೊಂದು ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ಹೇಗೆ ಲಯಗೊಳಿಸ್ಬೋದು, ಅದೇ ತರ ಚಿತ್ತವಾಯವ ಚಿತ್ತ ಕ್ರಿಯಾಯುತ ಶಾಖಯೋರ್ದ್ವಯಿ ಶಕ್ತಿ ಮೂಲಕ. ಲಯ ಹಾಗೂ ವಿನಾಶ ಅಂತ ಹೇಳಿದ್ದಾರೆ. ಮನಸ್ಸು ಮತ್ತು ಪಂಚಪ್ರಾಣಗಳು ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ಪಡೆದಿದ್ದೇವೆ. ಈ ಎರಡೂ ಶಾಖೆಗಳ ಮೂಲ ಶಕ್ತಿ ಒಂದು ಅಂತಃಕರಣನೇ ಆಗಿದೆ. ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ಹಿಡಿದು ಲಯಗೊಳಿಸಬಹುದು. ಆದ್ರೆ ಇದು ಬಹಳ ಹೊತ್ತು ನಿಲ್ಲಲ್ಲಪ್ಪ. ಅಲ್ಲಿಂದ ಹೊರಗಡೆ ಬಂದ ತಕ್ಷಣನೇ ಮತ್ತೆ ಶುರುವಾಗುತ್ತೆ ನಮ್ಮ ಜಂಜಾಟಗಳು. ಅದು ತಾತ್ಕಾಲಿಕ. ಅಲ್ಲಿ ಇರೋ ತನಕ ಮಾತ್ರ ಮನಸ್ಸು ಲಯಗೊಂಡಿರುತ್ತೆ. ಆ ಲಯಗೊಳಿದ ಸಮಯದಲ್ಲಿ ನಮಗೆ ಶಾಂತಿ ಲಭ್ಯ ಆಗುತ್ತೆ. ಅದನ್ನ ಅಲ್ಲಿಗೆ ನಿಲ್ಬಾರ್ದು, ಮುಂದಕ್ಕೆ ಹೋಗು ಅಂತಾರೆ. ಮುಂದಕ್ಕೆ ತಳ್ತಿದ್ದಾರೆ ನಮ್ಮನ್ನ. ನೆಕ್ಸ್ಟ್ ಹೋಗಿ ಹೆಂಗೊಂದು ಬಾವಿನಲ್ಲಿ ನೀರ್ ಸಿಗೋ ತನಕ ನಾವು ಹಗ್ಗ ಕಟ್ಟಿ ಕೊಡನ ಬಿಡ್ಬೇಕು. ನೆಕ್ಸ್ಟ್ ಅಲ್ಲಿ ಅವಾಗ ನೀರ್ ಸಿಗುತ್ತೆ. ನಾವು ಪೂರ್ತಿ ಆಳವಾಗಿ ಬಿಟ್ಟಾಗ ಮಾತ್ರ ನೀರ್ ಸಿಗುತ್ತೆ. ಅಲ್ಲೇ ಮಧ್ಯೆ ಸಿಕ್ಕರೆ ಅರ್ಧ ಆಗುತ್ತೆ, ಸಿಗಲ್ಲ. ಮುಂದಕ್ಕೆ ಹೋಗು ಅಂತ ಹೇಳ್ತಿದ್ದಾರೆ. ಅಲ್ಲೇ ನಿಲ್ಬಿಡ, ಪ್ರಾಣಾಯಾಮ ಮಾಡ್ಬೇಕು. ಮಾಡೋದ್ರಿಂದ ಅಲ್ಲಿ ನಮಗೆ ಒಂದು ಮನಸ್ಸು ಲಯ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗು. ಬರೀ ಬಿಟ್ಟು ನೀನ್ ಹಂಗೆ ಬಂದಿ ಅಂದ್ರೆ ಯಾವ್ದು ನಿಮ್ಗೆ ಆನಂದ ಸಿಗಲ್ಲ. ಸೊ ನೆಕ್ಸ್ಟ್ ಹೋದಾಗ, ಲಯ ವಿನಾಶನೇ ಭಯರೋಧನೆ ಲಯಗತಂ ಪುನಃ ಭವತಿ ನೋಮೃತಂ. ಈ ಲಯ ಹಾಗೂ ವಿನಾಶ ಇವೆರಡು ಮನಸ್ಸನ್ನು ನಿರೋಧಿಸ್ತಕ್ಕಂಥ ತಂತ್ರಗಳು. ಇದರಲ್ಲಿ ಲಯಗೊಂಡ ಮನಸ್ಸು ಮತ್ತೆ ಎದ್ದೆ ಬರುತ್ತೆ. ಅದನ್ನೇ ಮುಂದಿನ ಶ್ಲೋಕದ ಹೇಳ್ತಿದ್ದಾರೆ. ವಿನಾಶ ಹೊಂದಿದ ಮನಸ್ಸಿಗೆ ಪುನರ್ಜನ್ಮ ಇರಲ್ಲ. ಪ್ರಾಣಬಂಧನಾತ್ ಲೀನ ಮಾನಸಂ ಏಕಚಿಂತನಾತ್ ನಾಶಮೇತ್ಯದಃ. ಈ ಪ್ರಾಣಾಯಾಮ ಹೇಳಿದ್ವಿ. ಪ್ರಾಣಾಯಾಮದ ಮೂಲಕ ಖಂಡಿತ ಮನಸ್ಸು ಲಯ ಹೊಂದುತ್ತದೆ. ಅಂದ್ರೆ ಮನೋನಾಶ ಆಗ್ಬೇಕು ಅಂತಂದ್ರೆ ಆತ್ಮಚಿಂತನೆಯ ಮೂಲಕ ಮನಸ್ಸು ವಿನಾಶಗೊಳ್ಳುತ್ತೆ ಅಂತ ಹೇಳ್ತಾರೆ. ಮನಸ್ಸನ್ನು ಹಿಡಿಯಲು ಪ್ರಾಣಾಯಾಮ ಒಂದು ಸುಲಭ ಸಾಧನೆ ಆದ್ರೂ ಸಹ ಮಹರ್ಷಿಗಳ ಪ್ರಕಾರ ಈ ಉಸಿರಾಟವನ್ನ ನಿಧಾನಗೊಳಿಸೋದು ಮಾತ್ರ ಸಾಧನೆ ಅಲ್ಲಪ್ಪ. ಈ ನಿಧಾನವಾಗಿ ಉಸಿರಾಡುವಾಗ ಆ ಉಸಿರಾಟದವನ್ನ ಮನಸ್ಸು ನೋಡ್ಬೇಕು. ಮನಸ್ಸು ಗಾಳಿಯನ್ನು ನೋಡ್ತಾ ನೋಡ್ತಾ ಅಲ್ಲಿ ಲಯ ಆಗ್ಬಿಡುತ್ತೆ. ಯಾರೇ ಆಗ್ಲಿ 10 ನಿಮಿಷ ಮಾಡಿದ್ರೆ ಸಾಕು, ಈ ಲಯದ ಅನುಭವ ಆಗುತ್ತೆ. ಇದು ಅಭ್ಯಾಸ ಬಲದಿಂದ ಬರುತ್ತೆ. ಪ್ರಾಣಾಯಾಮ ಮಾಡಿದವರಿಗೆ ಅನುಭವ ಆಗಿರುತ್ತೆ. ಈ ಲಯದ ಅನುಭವ ಆಗುತ್ತೆ. ಈ ಉಸಿರಾಟ ನಿಧಾನ ಆಗಿ ಆ ಮನಸ್ಸು ಉಸಿರಾಡುವ ಗಾಳಿಯನ್ನು ಗಮನಿಸುತ್ತಾ ಇರುವ ಹಾಗೆ ಮನಸ್ಸು ಪ್ರಶಾಂತ ಆಗುತ್ತೆ. ಆದ್ರೆ ಸ್ವಲ್ಪ ಹೊತ್ತು ಮಾತ್ರ ಅಂತ ಇದ್ರಲ್ಲೂ ಹೇಳ್ತಾರೆ. ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ, ಹಳೆದಕ್ಕೂ ಇದಕ್ಕೂ. ಪ್ರಾಣಾಯಾಮದಲ್ಲಿ ಇರತಕ್ಕಂತಹ ಮನಸ್ಸು ಪ್ರಶಾಂತವಾಗೇ ಇರುತ್ತೆ. ಇದು ಒಂದು ನಾವು ನಾಯಿನ ಕಟ್ಟಿದಾಗಿರುತ್ತೆ. ಅದು ಮತ್ತೆ ಗಲಾಟಿನ ಶುರು ಮಾಡುತ್ತೆ ಅಂತ ಹೇಳ್ತಾರೆ ಮನಸ್ಸಿನದು. ಈ ಮನಸ್ಸಿನ ಲಯ ಹಾಗೂ ಮನಸ್ಸಿನ ನಾಶ ಇವೆರಡೂ ಸಹ ಮನಸ್ಸನ್ನ ನಿರೋಧಿಸ್ತಕ್ಕಂಥ ತಂತ್ರಗಳು. ಇದರಲ್ಲಿ ಮತ್ತೆ ಮನಸ್ಸು ಮಾಮೂಲ್ ತರ ಎದ್ದು ಬರುತ್ತೆ. ಆದ್ರೆ ಮನಸ್ಸು ವಿನಾಶ ಆಯ್ತೋ ಅದಕ್ಕೆ ಮತ್ತೆ ಪುನರ್ಜನ್ಮ ಇಲ್ಲ. ಇದೆಲ್ಲ ಸಹ ಮನೋಲಯಕ್ಕೆ ಮಾತ್ರ ಸೀಮಿತ ಆಗಿದೆ. ಆದ್ರಿಂದ ಪೂಜೆ, ಭಜನೆ, ಜಪ, ಪ್ರಾಣಾಯಾಮ ಮುಂತಾದ ಸಾಧನೆಗಳನ್ನು ಮಾಡುವಷ್ಟರ ತನಕ ಮನಸ್ಸು ಪ್ರಶಾಂತ ಆಗಿರುತ್ತೆ. ಅದು ನಾವು ಮಾಡಿದಾಗ ಪ್ರಶಾಂತತೆ ಕೊಡುತ್ತೆ ಕೂಡ. ಅವೆಲ್ಲ ಬಲವನ್ನು ಕೊಡುತ್ತೆ ನಮ್ಗೆ ಮುಂದಿನ ಸಾಧನೆಗೆ. ಜಪ ಮಾಡ್ಬೇಕು, ಪೂಜೆನೂ ಮಾಡ್ಬೇಕು, ಭಜನೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಪ್ರಶಾಂತತೆಯನ್ನ ತಂದ್ಕೊಳುತ್ತೆ. ಇದೇನು ಒಂದು ನಮಗೆ ಬಲ ಸಿಕ್ಕಂಗೆ ಮುಂದಿನ ಸಾಧನೆಗೆ. ಪ್ರಾಣಾಯಾಮ ಎಲ್ಲವೂ ಸಹ ಅಷ್ಟೇ. ಅದು ತಾತ್ಕಾಲಿಕವಾಗಿ ಆಗ್ಬಾರ್ದು ಅಷ್ಟೇ. ಅವುಗಳನ್ನ ಮುಗಿಸಿ ಹೊರಗೆ ಬರ್ತಿದ್ದಂಗೆ ಯಥಾ ಪ್ರಕಾರ ಅಶಾಂತಿ ಕ್ರಿಯೇಟ್ ಆಗುತ್ತೆ. ಸೊ ಆತರ ನಿಲ್ಲದ್ ಬೇಡ, ಅಲ್ಲಿಂದ ಮುಂದಕ್ಕೆ ಹೋಗು ಅಂತಾರೆ.
ಮನೋನಾಶ ಆಗ್ತಕ್ಕಂಥ ಸಾಧನೆಯನ್ನ ಯಾರು ಮಾಡ್ದಪ್ಪ ಅಂದ್ರೆ ಅವನಿಗಾಗ್ಲೇ ಮೋಕ್ಷ ಸಿದ್ಧಿ ಆಗುತ್ತೆ. ಲಯವಾದ ಮನಸ್ಸಿನ ಮೂಲಕ ಮನೋನಾಶವಾಗಲು ಅಲ್ಲಿಂದ ಮುಂದೆ ಸ್ವಲ್ಪ ಹೆಚ್ಚಿನ ಸಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಗ್ ಮಾಡ್ಬೇಕು? ಆತ್ಮಚಿಂತನ ನಾಶಂ ಏತಿ ಮನಃ ಅಂತ ಹೇಳ್ತಾರೆ. ಮನೋನಾಶ ಆಗ್ಬೇಕು ಅಂದ್ರೆ ನಾವು ಆತ್ಮಚಿಂತನೆ ಮಾಡ್ಲೇಬೇಕು. ಆತ್ಮಚಿಂತನೆ ಅಂದ್ರೆ ಯಾವುದೇ ರೀತಿಯಲ್ಲಿ ಹೊರಗಿನ ವಿಷಯಗಳ ಕಡೆ ಮನಸ್ಸು ಹೋಗ್ಬಾರ್ದು, ಅದು ಆತ್ಮನಲ್ಲೇ ನಿಲ್ಬೇಕು. ಆತ್ಮಚಿಂತನೆಯ ಮೂಲಕ ಮಾತ್ರ ಮನಸ್ಸನ್ನು ನಾಶಗೊಳಿಸಬಹುದು. ಇದಕ್ಕೆ ಏನ್ ಬೇಕು? ವಿಚಾರ ಬೇಕು, ಆತ್ಮ ವಿಚಾರ ಮೊದಲು ಬೇಕು. ಈ ತರ ವಿಚಾರಗಳು ಬೇಕು. ಹೆಂಗ್ ಮನಸ್ಸನ್ನ ನಿಗ್ರಹ ಮಾಡ್ಬೇಕು, ಹೆಂಗ್ ಲಯಗೊಳಿಸ್ಬೇಕು, ಹೆಂಗ್ ಇಂದ್ರಿಯ ನಿಗ್ರಹ ಮಾಡ್ಬೇಕು, ಯಾವ ತರ ಪೂಜೆ ಮಾಡ್ಬೇಕು, ಬರೀ ಅಪೇಕ್ಷೆಗಳು ಇಟ್ಕೊಂಡು ಮಾಡ್ಬೇಕೋ ಅಥವಾ ಯಾವ ತರ ಮಾಡ್ಬೇಕು, ಇದೆಲ್ಲ ವಿಚಾರಗಳು ಬೇಕು ನಮ್ಗೆ. ಸತ್ಸಂಗ ಬೇಕು, ಸತ್ಸಂಗದಲ್ಲಿ ಅನೇಕ ವಿಚಾರಗಳು ಬೇಕು. ಎಲ್ಲವೂ ಸಹ ನಾವು ಕ್ರೋಢೀಕರಿಸ್ಕೊಂಡಿರ್ಬೇಕು ನಮ್ಮ ಮನಸ್ಸಿನಲ್ಲಿ. ಸಾಧನೆ ಬೇಕು. ಇದು ಬಹಳಷ್ಟು ಕಷ್ಟದ ಸಾಧನೆ. ಆದ್ರೆ ಯಾಕಪ್ಪ ಅಂತಂದ್ರೆ ನಮ್ಮ ಮನಸ್ಸು ಹೊರಗಡೆ ಆ ವಿಷಯಗಳ ಕಡೆನೆ ಹೋಗ್ತಾ ಇರುತ್ತೆ. ಮನಸ್ಸು ಒಂದ್ ಕಡೆ ಹೋಯ್ತು ಅಂತ ಅಂದ್ರೆ ಹೋಗೋದು ಸ್ವಾಭಾವಿಕ. ಬಂಡಲ್ ಆಫ್ ಥಾಟ್ಸ್ ನಿಮ್ಗೆಲ್ಲ ಗೊತ್ತಿದೆ. 1 ನಿಮಿಷ ಕೂತಿದ್ರು ಕೇಳಿ, ಆ ಸಮಯ ಅಂದ್ರೆ ಅದು ಹೊರಗಡೆ ಓಡ್ತಾ ಇರುತ್ತೆ. ಇವಾಗ ಯಾಕೆ ಓಡ್ತಿದೆ, ಯಾವಾಗ ಓಡ್ತು, ಯಾಕೆ ಓಡ್ತಿದೆ, ಯಾಕೆ ಹಿಂಗ್ ನನಗೆ ಆಗ್ತಿದೆ ಅನ್ನೋದು ಒಂದು ನಾವು ಅನುಭವ ತಂದ್ಕೋಬೇಕು. ಅಟ್ಲೀಸ್ಟ್ ನಾವು ಗುರ್ತಿಸ್ಕೋಬೇಕು. ಆಕ್ಚುಲಿ ಯಾಕೆ ಎಲ್ಲೋ ಓಡೋಗ್ತಿದಲ್ಲ ನನ್ನ ಮನಸ್ಸು, ಹಿಡ್ಕೋಬೇಕು ಅದನ್ನ ಅಂತ ವಿಚಾರ ಮಾಡ್ಬೇಕು. ಅಂದ್ರೆ ಯಾಕೆ ಹೋಗ್ತಿದೆ? ಹೊರಗಿನ ವಿಷಯದಲ್ಲಿ ಸುಖ ಇದೆ, ಆನಂದ ಇದೆ, ಭ್ರಮೆ ಇದೆ. ಇದು ಮನುಷ್ಯನ ಅಂತಃಕರಣದಲ್ಲಿ ನಮ್ಗೆ ಯಾವಾಗ ಆಗಿರುತ್ತೋ ಅಲ್ಲಿ ತನಕ ನಾವ್ ಮಾಡ್ತಕ್ಕಂಥ ಪೂಜೆ ಆಗ್ಲಿ, ಭಜನೆ, ಜಪ, ಪ್ರಾಣಾಯಾಮ ಏನ್ ಮಾಡಿದ್ರು ಮನಸ್ಸು ಒಳಗ್ ನಿಲ್ಲಲ್ಲ ಅಂತ ಮಹರ್ಷಿಗಳು ಹೇಳ್ತಾರೆ. ಇನ್ನು ಹೊರಗಡೆ ವಿಷಯಗಳ ಲಕ್ಷ್ಯ ಕೊಟ್ಟಿ ಮನಸ್ಸು ಒಳಗ್ ಇಳಿಯಲ್ಲ, ಅಂತಃಕರಣದಲ್ಲಿ ನಿಲ್ಲಲ್ಲ ಅಂತ ಹೇಳ್ತಾರೆ. ಇದೆಲ್ಲ ತಾತ್ಕಾಲಿಕವಾಗಿ ಆಗ್ಬಿಡುತ್ತೆ. ಅದರಿಂದ ಏನ್ ಮಾಡ್ಬೇಕು? ನಿಜವಾದ ಆನಂದ ಎಲ್ಲಿದೆ ಅಂತ ಕಂಡ್ಕೋಬೇಕು. ಆತ್ಮನಲ್ಲಿ ಮಾತ್ರ ಆನಂದ ಇದೆ. ಶಾಂತಿಯೇ ಕೂಡ ಆತ್ಮನ ಸ್ವರೂಪ ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಆತ್ಮೈವ ಸತ್ಯಂ ಬ್ರಹ್ಮೈವ ಸತ್ಯಂ ಎಂಬ ದೃಢತೆ ಮನಸ್ಸಿಗೆ ಬರ್ಬೇಕು. ಒಂದ್ ವೇಳೆ ಎಲ್ಲಾ ಋಷಿಮುನಿಗಳು ಸಹ ಏನಾರು ತಪಸ್ ಮಾಡಿ ಏನಾರು ಅವ್ರಿಗೆ ಆನಂದ ಸಿಕ್ಕಿದೆ ಅಂತಂದ್ರೆ ಅವರು ದೃಢತೆಯಿಂದ ಈ ತಪಸ್ ಮಾಡಿ ಇದನ್ನ ಗಳಿಸ್ಕೊಂಡಿರ್ತಾರೆ. ಈ ರೀತಿ ಸಾಧನೆ ಮಾಡಿ ಆ ಓಡಾಡ್ತಕ್ಕಂಥ ಮನಸ್ಸನ್ನ ನಾಶ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂತ ವ್ಯಕ್ತಿನ ನಾವು ಸ್ಥಿತಪ್ರಜ್ಞ ಅಂತ ಕರಿತೀವಿ, ಒಬ್ಬ ಮಹಾತ್ಮರು ಅಂತ ಕರಿತೀವಿ. ಇಲ್ಲಿ ತನಕ ಕಳೆದ 2 ಎಪಿಸೋಡ್ಗಳಲ್ಲಿ ಆಗಿತ್ತು. ಸೊ ಇವತ್ತು ಮುಂದಿನ ಭಾಗಕ್ಕೆ ಹೋಗೋಣ. 15ನೇ ಶ್ಲೋಕದಿಂದ ಮುಂದಿನ ಭಾಗ. ನಷ್ಟಮಾನಸೋ ಉತ್ಕೃಷ್ಟ ಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿಂ ಯತಃ. ಮನಸ್ಸು ಈಗ ನಷ್ಟ ಆಯ್ತು, ಮನೋನಾಶ ಆಯ್ತು. ಮನೋನಾಶ ಆಗಿರ್ತಕ್ಕಂಥ ಒಬ್ಬ ಉತ್ಕೃಷ್ಟ ಯೋಗಿಗೆ ಇನ್ನೇನಾದ್ರು ಗಳಿಸ್ಬೇಕಾಗಿದಿರುತ್ತಾ? ಖಂಡಿತ ಇಲ್ಲ. ಅಂತ ಪುರುಷಾರ್ಥ ಇನ್ನೇನು ಉಳಿದಿಲ್ಲ. ಅವನು ಯಾವಾಗ್ಲೂ ಅಂತ ಯೋಗಿ ಯಾವಾಗ ಮನೋನಾಶ ಆಗಿ ಒಂದು ಆತ್ಮ ಸ್ಥಿತಿಲಿ ನಿಂತ್ಬಿಟ್ಟಿರ್ತಾನೋ, ತನ್ನ ನಿಜ ಸ್ವರೂಪದಲ್ಲೇ ನಿಂತಿರ್ತಾನೋ, ಅವ್ನಿಗೆ ಮತ್ತೇನ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ನಷ್ಟಮಾನಸಃ ಉತ್ಕೃಷ್ಟ ಯೋಗಿನಃ ಕೃತ್ಯಮಸ್ತಿ ಕಿಂ ಅಂತರಂ ಕೃತ್ಯಂ ಕಿಮಪಿ ನಾಸ್ತಿ. ಜೀವನದ ಮುಖ್ಯ ಉದ್ದೇಶ ಏನು? ನಮ್ಮ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂತಹ ಆತ್ಮನಲ್ಲಿ ಹೋಗಿ ನಿಲ್ಲುವಂತಹದ್ದು ಮತ್ತು ಆನಂದದ ಶಾಂತಿಯ ಪ್ರಾಪ್ತಿ ಮಾಡ್ಕೋಬೇಕು. ಈ ಎಲ್ಲ ಸಾಧನೆಗಳ ನಿಜವಾದ ಧ್ಯೇಯವೇ ಈ ಓಡಾಡುವ ಮನಸ್ಸನ್ನ ನಿಲ್ಲಿಸ್ಬೇಕಪ್ಪ, ಅಷ್ಟೇ. ಎಂತ ಪರೀಕ್ಷೆ ಇದು ಮನುಷ್ಯ ನಮಗೆಲ್ಲ ಕೊಟ್ಟಿರೋದು. ಈ ಮನಸ್ಸನ್ನು ನಿಲ್ಸೋದೇ ಮಹಾ ಕಷ್ಟ. ಅಂತ ಮನಸ್ಸನ್ನ ನಿಲ್ಲಿಸ್ಬೇಕು. ಇದನ್ನ ಯಾರೊಬ್ರು ಮಾಡ್ಕೊಂಡ್ಬಿಟ್ರೋ ಅಲ್ಲಿಗೆ ಅವ್ರ ಪರೀಕ್ಷೆ ಪಾಸ್, ಮನುಷ್ಯನ ಜೀವನ ಸಾರ್ಥಕ. ಯಾರೊಬ್ಬ ರಾಕ್ಷಸ ಈ ಮನಸ್ಸನ್ನ ನಷ್ಟಗೊಳಿಸಿದನೋ ಇನ್ನೇನ್ ಮಾಡ್ಬೇಕು? ಏನು ಇಲ್ಲ ಅಂತ ಹೇಳ್ತಾರೆ. ಎಲ್ಲೋ ಇರ್ತಕ್ಕಂಥ ದೇವ್ರನ್ನ ನೋಡ್ತೀವಿ, ಯಾವುದೋ ಲೋಕಕ್ಕೆ ಹೋಗೋದು, ಇಲ್ಲಿ ಇಲ್ದೇ ಇರೋದನ್ನ ಎಲ್ಲೋ ಒಂದ್ ಕಡೆ ಒಂದು ದಿವಸ ನೋಡ್ಬಿಟ್ರೆ ಅದು ಸಾಧನೆ ಅಪ್ಪ. ಎಲ್ಲೋ ಹೋಗಿ ಒಂದ್ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ, ಮಾಡ್ಬೇಕು ಮಾಡಲ್ಲ ಅಂತಲ್ಲ, ಅವೆಲ್ಲ ಶಾಂತತೆಗೆನೆ. ಮನಸ್ಸಿಗಿನ ಬಲ ಮತ್ತೆ ಶಾಂತತೆ. ಮಾಡ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ, ತಪ್ಪು ತಿಳಿಬಾರ್ದು, ಮಾಡ್ಬೇಕು. ಅದೊಂದು ನಮಗೆ ಬಲ, ಚೈತನ್ಯ, ಉತ್ಸಾಹ, ಮುಂದಿನ ಸಾಧನೆಗೆ ಒಂದು ಬೇಸಿಕ್. ಅದೆಲ್ಲ ಎಲ್ಲ ಮಾಡ್ಬೇಕು. ಅದೊಂದು ಸಾಧನೆ ಅಲ್ಲ ಅಷ್ಟೇ, ಅದೇ ಸಾಧನೆ ಅಲ್ಲ, ಅಲ್ಲಿ ನಿಂತ್ಬಿಡಂಗಿಲ್ಲ, ಸಾಧನೆ ಅಲ್ಲ ಅದು. ಮುಂದಿಂದಕ್ಕೆ ಹೋಗ್ರಿ. ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥ ಪರಮಾತ್ಮನಲ್ಲಿ ಮನಸ್ಸು ಬುದ್ಧಿ ಲೀನವಾಗುವುದೇ ನಮ್ಮ ಪರಮಧ್ಯೇಯ ಅಂತ ಹೇಳ್ತಾರೆ. ಅಲ್ಲಿ ಲೀನ ಆಗ್ಬೇಕು ಪರಮಾತ್ಮನಲ್ಲಿ. ಮನಸ್ಸು ಬುದ್ಧಿ ಅಂತಕ್ಕಂಥದ್ದು ಅಲ್ಲಿ ಓಡಾಡಿಸ್ಬೇಡ, ಇಲ್ಲಿ ಲೀನ ಆಗ್ಬೇಕು. ಇದೇ ಪರಮ ಪುರುಷಾರ್ಥ. ಅದನ್ನು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇನ್ನೇನ್ ಸಾಧಿಸಕ್ಕಿದೆ? ಉಳಿದಿದ್ದೇನಿದೆ? ಏನು ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅವನ ಸಾಧನೆ ಸಿದ್ಧಿ ಆಗೋಯ್ತು. ಸ್ವಸ್ಥಿತಿಂ ಗತಃ, ತನ್ನ ನಿಜ ಸ್ವರೂಪದಲ್ಲಿ ನಿಂತವನು ಮತ್ತೆ ಇನ್ನೇನು ಗಳಿಸಬೇಕಾದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ರೀತಿ ಸ್ಥಿತಿನ ಪಡಿಬೇಕಾದ್ರೆ ಒಂದಿನದಲ್ಲಿ ಆಗುತ್ತಾ? ಹಗಲು ರಾತ್ರಿಯೊಳಗಾಗುತ್ತಾ? ಖಂಡಿತ ಇಲ್ಲ. ಎಷ್ಟೋ ಜನ ಗುರುಗಳ ಬಳಿ ಕೇಳ್ತಾರಂತೆ, ಸ್ವಾಮಿ ನಮಗೂ ಧ್ಯಾನಕ್ಕೆ ಉಪದೇಶ ಕೊಡಿ, ಜಪಕ್ಕೆ ಉಪದೇಶ ಕೊಡಿ,
ನನಗೂ ನಾಳೆ ಬೆಳಗ್ಗೆ ಆಗೋದ್ರಾಗೆ ಮೋಕ್ಷ ಸಿಗ್ಬೇಕು ಅಂತ ಕೇಳಿದ್ರೆ ಇದು ಹೆಂಗಪ್ಪ ಅಂತಂದ್ರೆ, ಡಾಕ್ಟರ್ ಹತ್ರ ಹೋಗಿ ಒಬ್ಬ ರೋಗಿ ಹೋಗಿ ನನಗೆ ಇವತ್ತೇ ಗುಣವಾಗ್ಬೇಕು ಅಂದ್ರೆ ಎಲ್ಲಾರು ಆಗುತ್ತಾ? ಅವನು ಸಹ 1 ದಿನ 3 ದಿನ ಮಾತ್ರೆ ತಗೊಳಪ್ಪ ಅಂತ ಹೇಳ್ತಾನೆ. ಈಗ ತಗೊಂಡ ತಕ್ಷಣ ಆಗಲ್ಲ, 3 ದಿನ ಒಂದು ಕೋರ್ಸ್ ಯಾರಾದ್ರೂ ಹೇಳ್ತಾರೆ. ಇದು 1 ದಿನದಲ್ಲಿ ಆಗತಕ್ಕಂಥ ಸಾಧನೆ ಇಲ್ಲ. ನಮಗೆಲ್ಲೋ ಹಳೆ ಜನ್ಮದಿರೋದ್ರಿಂದ ಇವತ್ತು ನಾವು ಈ ಸತ್ಸಂಗದಲ್ಲಿ ಮಾತಾಡ್ತಿದೀವೋ ಅಥವಾ ಕೇಳ್ತಿದೀವೋ ಅದು ಬೇರೆ ಪ್ರಶ್ನೆ. ಇದು ಜನ್ಮಾಂತರಗಳಲ್ಲಿ ಆಗ್ಬೇಕು ಅಥವಾ ಗೊತ್ತಿಲ್ಲ. ಅಟ್ಲೀಸ್ಟ್ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ವಿಚಾರ ತಿಳಿಯುತ್ತೆ ಅಂತ ಹೇಳ್ಬಲ್ಲೆ ಅಷ್ಟೇ. ಇದರಿಂದ ಜೀವನ ವ್ಯವಹಾರದಲ್ಲೂ ಸಹ ಜನರು ಬೇಗ ನಾನು ಸಿರಿವಂತನಾಗ್ಬೇಕಪ್ಪ, ಐಶ್ವರ್ಯವಂತನಾಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು, ಒಬ್ಬ ದೊಡ್ಡ ಸಿಂಗರ್ ಆಗ್ಬೇಕು, ಹಾಡುಗಾರ ಆಗ್ಬೇಕು ಅಂತ ಧ್ಯೇಯ ಇಟ್ಕೋತಾರೆ. ಜೀವನದಲ್ಲಿ ಧ್ಯೇಯವನ್ನು ಇಟ್ಕೋಬಾರ್ದಂತೂ ಶಾಸ್ತ್ರ ಎಂದೂ ಹೇಳಿಲ್ಲ. ಆದ್ರೆ ಉನ್ನತವಾದ ಧ್ಯೇಯಗಳನ್ನ ನಾವೇನ್ ಇಟ್ಕೊಂಡಷ್ಟೇ ನಾವೇನ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಕಷ್ಟಪಡ್ಬೇಕು ಎಂಬುದು ಬಹಳ ಮುಖ್ಯ. ಸಾಧನೆ ಎಷ್ಟು ಗಹನವಾದದ್ದೋ ಫಲ ಸಹ ಅಷ್ಟೇ ಮಹತ್ವದಾಗಿರುತ್ತೆ. ಖಂಡಿತ ಅಲ್ವಾ? ಇದನ್ನ ಯಾರು ಮರಿಬಾರದು ಅಂತ ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಮುಕ್ತಿ, ಮೋಕ್ಷ, ಶಾಂತಿ ಈ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಯಾವ ದಾರಿ? ನಮಗೆ ಮುಕ್ತಿ ಬೇಕು, ಶಾಂತಿ ಬೇಕು ಅಂತ ಹೇಳಿದ್ವಲ್ಲ. ಮುಂದಿನ ಶ್ಲೋಕದಲ್ಲಿ ಅದರ ದಾರಿ ಯಾವುದು ಅಂತ ಮುಂದೆ ಹೇಳ್ತಾ ಹೋಗ್ತಾರೆ. ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ ಹೇಳ್ತಾರೆ. ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ. ಅಂತಃಕರಣ ಅಂತಕ್ಕಂಥದ್ದು ಈ ವೃತ್ತಿರಹಿತವಾಗಿ ನಿಲ್ಬೇಕು. ಅಂದ್ರೆ ವೃತ್ತಿಗಳು ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಆಲೋಚನೆಗಳು. ವೃತ್ತಿರಹಿತ ನಿಂತಾಗ ಅಲ್ಲಿ ಏನು ಉಳಿಯುತ್ತೆ ಅಂತಂದ್ರೆ ಚಿತ್ತಜ್ಞಾನ ಸ್ವರೂಪ ಮಾತ್ರ ಉಳಿಯುತ್ತೆ. ಅಲ್ಲಿ ಅಂತಃಕರಣದಲ್ಲಿ ಎಲ್ಲ ಖಾಲಿ ಇರ್ಬೇಕು, ಯಾವ ವೃತ್ತಿಗಳು ಸಹ ಇರಬಾರ್ದು. ಅಲ್ಲಿ ಮಾತ್ರ ಚಿತ್ವದರ್ಶನವೇ ಆಗುತ್ತೆ, ಅದೇ ತತ್ವದರ್ಶನ. ದೃಶ್ಯವಾರಿತಂ ಮನಃ ಆತ್ಮನಃ ಚಿತ್ತಂ. ಮನಸ್ಸು ಬುದ್ಧಿ ಹೊರಗಿನ ದೃಶ್ಯಗಳಿಂದ ಒಳಗ್ ಬಂದಾಗ ವೃತ್ತಿರಹಿತವಾಗಿ ನಿಲ್ಲುತ್ತೆ, ಮನಸ್ಸು ಪ್ರಶಾಂತ ಆಗುತ್ತೆ. ಅಂದ್ರೆ ಹೊರಗಿನ ವಿಷಯಗಳು ಅಂತಃಕರಣದಲ್ಲಿ ಬಿದ್ದರೆ ಅವುಗಳಿಗೆ ನಾವು ಹೆಸರು ವೃತ್ತಿ ಅಂತ ಕರಿತೀವಿ, ನಮ್ಗೆ ಗೊತ್ತಿದೆ. ವೃತ್ತಿರಹಿತ ಅಂತಃಕರಣದಲ್ಲಿ ವೃತ್ತಿ ಯಾವುದು ಇರಬಾರ್ದು. ಅಂತಃಕರಣದಲ್ಲಿ ಮನಸ್ಸು ಬುದ್ಧಿಯನ್ನ ಬೆಳಗ್ತಕ್ಕಂಥ ಪರಮಾತ್ಮ ಮಾತ್ರ ಉಳಿತಾನೆ ವೃತ್ತಿರಹಿತ ಇದ್ದಾಗ. ನಮ್ಮ ಹೃದಯದಲ್ಲೇ ಶುದ್ಧ ಚೈತನ್ಯ ಸ್ವರೂಪ, ಸತ್ ಸ್ವರೂಪ, ಸಚ್ಚಿದಾನಂದ ಆತ್ಮ ಇರ್ತಕ್ಕಂಥದ್ದು. ಆತ್ಮನ ಬೆಳಕಲ್ಲಿ ನಾನಾ ವೃತ್ತಿಗಳು ಮನಸ್ಸಲ್ಲಿ ಹೇಳ್ತವೆ. ಇದಕ್ಕೆ ಹೆಸರು ನಾವು ಸಂಸಾರ ಅಂತ ಕರಿತೀವಿ. ಈಗ ಚಿತ್ತವೃತ್ತಿ ನಿರೋಧ ದೃಶ್ಯವಾರಿತಂ ಮನಃ ಅಂತ ಹೇಳ್ತಾರೆ. ಆ ಮನಸ್ಸು ಯಾವುದೇ ಚಿತ್ರಗಳಿಲ್ಲದ ಹಾಗೆ ಒಳಗೆ ನಿಂತರೆ, ಯಾವುದೇ ಚಿತ್ರಗಳು ಮನಸ್ಸಲ್ಲಿ ಇರಬಾರ್ದು. ಅದೇ ಆತ್ಮದರ್ಶನ. ಚಿತ್ವದರ್ಶನವೇ ತತ್ವದರ್ಶನ, ಅದೇ ಪರಮಾತ್ಮ ದರ್ಶನ ಅಂತ ಹೇಳ್ತಾರೆ. ನಾವು ಕಳೆದ ಸಂಚಿಕೆಯಲ್ಲಿ ಅನುಭವಾಮೃತದಲ್ಲೆಲ್ಲ ಕೇಳಿದ್ವಿ, ದೃಶ್ ಮತ್ತು ದೃಕ್ ಅಂತ ಕೇಳಿದ್ವಲ್ಲ, ಅದು ನೆನಪಾಗುತ್ತೆ. ಒಂದು ದೃಶ್ಯ, ಇನ್ನೊಂದು ದೃಕ್. ಹೊರಗಿನ ಜಗತ್ತು ಪ್ಲಸ್ ಶರೀರ ಪ್ಲಸ್ ಇಂದ್ರಿಯಗಳು ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಪ್ಲಸ್ ಅಹಂಕಾರ, ಇವೆಲ್ಲವೂ ಆತ್ಮನಿಗೆ ದೃಶ್ಯವಾದವು. ಆದ್ದರಿಂದ ದೃಶ್ಯವಾರಿತಂ ಮನಃ ಅಂದ್ರೆ ಈಗ ಮನಸ್ಸು ಬುದ್ಧಿ ಇರುವುದು ಹೊರಗಿನ ವಿಷಯಗಳಲ್ಲಿ ಅಲ್ಲ, ಇವೆಲ್ಲವನ್ನು ದಾಟಿ ಅದು ಒಳಗ್ ನಿಲ್ಬೇಕು. ಅದೆಲ್ಲವನ್ನು ದಾಟಿ ಬಂದು ಒಳಗ್ ನಿಲ್ಬೇಕು ಮನಸ್ಸೊಳಗೆ. ಇದ್ರ ಅರ್ಥ ಒಂದು ಕಠೋಪನಿಷತ್ನಲ್ಲಿ ಹೇಳ್ತಾರಂತೆ, ಇಂದ್ರಿಯೇಭ್ಯ ಪರಾಹ್ಯರ್ಥಾಹ ಅರ್ಥೇಭ್ಯ ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇಹ ಪರತಸ್ತು ಸಹ. ನಾವು ಅಂದ್ರೆ ಈಗ ಹೆಂಗೋಗ್ಬೇಕು ಅಂದ್ರೆ ಮನಸ್ಸೊಳಗೆ ನಾವು ಹೊರಗಿನಿಂದ ಒಳಗ್ ಬರ್ಬೇಕೀಗ. ಎಲ್ಲಾರು ತಿಳ್ಕೊಂಡಿರೋದು ಏನಪ್ಪಾ ಅಂತಂದ್ರೆ ಹೊರಗಿನ ಪ್ರಪಂಚ ನಮಗಿಂತ ಬೇರೆ ಇದೆ ಅಂತ. ಆದ್ರೆ ತಪ್ಪು. ಹೊರಗಿನ ಜಗತ್ತು ನಮ್ಮ ಇಂದ್ರಿಯಗಳನ್ನ ಆಶ್ರಯಿಸಿ ನಿಂತಿದೆ. ಇಂದ್ರಿಯಗಳು ಎದ್ದಿರುವಾಗ ಮಾತ್ರ ಹೊರಗಡೆ ಜಗತ್ತು ಕಾಣುತ್ತೆ. ಇಂದ್ರಿಯಗಳು ಮನಸ್ಸು ಬುದ್ಧಿಯನ್ನ ಆಶ್ರಯಿಸಿವೆ, ಮನಸ್ಸು ಬುದ್ಧಿ ಅಹಂಕಾರವನ್ನ ಆಶ್ರಯಿಸಿದೆ, ಅಹಂಕಾರ ಆತ್ಮವನ್ನ ಆಶ್ರಯಿಸಿದೆ. ಈಗ ಹೊರಗಿನ ದೃಶ್ಯ ಪ್ರಪಂಚದಿಂದ ಇಲ್ಲಿ ಬರ್ಬೇಕು ಶರೀರಕ್ಕೆ, ಶರೀರದಿಂದ ಇಂದ್ರಿಯಗಳಿಗೆ, ಇಂದ್ರಿಯದಿಂದ ಪ್ರಾಣಕ್ಕೆ, ಪ್ರಾಣದಿಂದ ಒಳ ಮನಸ್ಸಿಗೆ, ಮನಸ್ಸಿನಿಂದ ಒಳಗೆ ಮತ್ತೆಲ್ಲಿಗೆ ಬುದ್ಧಿಗೆ ಬರ್ಬೇಕು. ನಂತರ ಬುದ್ಧಿಯನ್ನು ದಾಟ್ಬಿಟ್ಟು ಅಹಂಕಾರಕ್ಕೆ. ಅಲ್ಲ ಅಹಂಕಾರ ಕೂತಿದೆ, ಮುಂದೆ ಬರ್ತಾರೆ ಮುಂದಿನ ಶ್ಲೋಕದಲ್ಲಿ, ಅಹಂಕಾರ ಎಲ್ಲೋ ಕೂತಿದೆ ನಮ್ಮ ಒಳಗಡೆ ಅಂತ. ಬುದ್ಧಿಯನ್ನ ದಾಟ್ಬಿಟ್ಟು ಅಹಂಕಾರಕ್ಕೆ ಬರ್ಬೇಕು. ನಂತರ ಅದನ್ನು ದಾಟ್ಬಿಟ್ಟು ಅಲ್ಲಿದೆ ನನ್ನ ನಿಜ ಸ್ವರೂಪಕ್ಕೆ ಬರ್ಬೇಕು ಅಂತ ಹೇಳ್ತಾರೆ. ಆದ್ರಿಂದ ಹೊರಗಿನ ವಿಷಯ ಪ್ರಪಂಚದ ಚಿತ್ರಗಳೆಂಬ ವೃತ್ತಿಗಳು ಯಾವುದೇ ಮನಸ್ಸಿನಲ್ಲಿ ಇಲ್ಲದೆ ಇದ್ದಾಗ, ಅರ್ಥಾತ್ ಈ ಮನಸ್ಸು ಬುದ್ಧಿ ಹೊರಗಿನ ವಿಷಯಗಳ ಕಡೆ ಹೋಗದೆ ಈ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥ ಆತ್ಮನ ಸಾನ್ನಿಧ್ಯದಲ್ಲಿ ವೃತ್ತಿರಹಿತ ಆಗಿ ನಿಂತಾಗ ನಮ್ಗೆ ಶುದ್ಧ ಚೈತನ್ಯ ಸಚ್ಚಿದಾನಂದ ಸ್ವರೂಪ ಆತ್ಮ ಒಂದೇ ಉಳಿಯುತ್ತೆ. ಅದೇ ಚಿತ್ ಅಂತ ಕರೀತಾರೆ.
ಈ ರೀತಿ ಚಿತ್ವ ದರ್ಶನವನ್ನೇ ಮಹರ್ಷಿಗಳು ಕರೆದಿರೋದು ಆತ್ಮ ಸಾಕ್ಷಾತ್ಕಾರ ಅಂತ. ಇದಕ್ಕೆ ಮನಸ್ಸು ಬುದ್ಧಿ ಒಳಗೆ ನಿಲ್ಲುವುದು ಬಹಳ ಅಗತ್ಯ. ಇದೇ ಬಹಳ ಕಷ್ಟ. ಮನಸ್ಸು ಬುದ್ಧಿನ ಒಳಗೆ ನಿಲ್ಲಿಸ್ಬೇಕು. ಅವಾಗೇನ್ ಸಹ ಆತ್ಮದರ್ಶನ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರ ಅಂತ ನಮ್ಮ ಮಹರ್ಷಿಗಳು ಕರೆದಿದ್ದಾರೆ. ನಮ್ಮಪ್ಪ ಅವರು ಇದನ್ನೇ ಹೇಳಿದ್ದು ಎಲ್ಲಾದ್ರೂ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಹಂಗಂದ್ರೆ ಏನಿದು ಮನಸ್ಸು ಬುದ್ಧಿನ ಒಳಗೆ ನಿಲ್ಲಿಸ್ಬೇಕು? ಹಿಂಗೆ ಮನಸ್ಸು ಬುದ್ಧಿ ಅಂದ್ರೆ ಏನಿದು ಮನಸ್ಸು ಬುದ್ಧಿ? ಮಾನಸಂ ತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗಾರ್ಜವತ್. ಏನು ಮನಸ್ಸು ಅಂದ್ರೆ ಏನು ಮನಸ್ಸಂದ್ರೆ ಎಲ್ಲ ಯೋಚನೆಗಳಿಂದ ತುಂಬಿದೆ. ಇದ್ರಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ, ಎಲ್ಲ ಒಂದ್ ನಿಮಿಷ ನಿಲ್ಲಲ್ಲ, ಓಡುತ್ತೆ. ಎಲ್ಲಿ ಯಾವ ದೇಶಕ್ಕರೂ ಹೋಗ್ಬರ್ಬೋದು, ಒಂದ್ ನಿಮಿಷ ಯಾವ ವಾಹನನೇ ಬೇಡಲ್ಲ ರೀ ಇದಕ್ಕೆ, ಎಲ್ಲ ಪ್ರಪಂಚ ಸುತ್ಕೊಂಡ್ ಬರ್ಬೋದು ಅಂತ ಫಾಸ್ಟ್ ಇದು. ಏನಂಗಾದ್ರೆ ಮನಸ್ಸು ಅಂತ ವಿಚಾರ ಮಾಡ್ತಕ್ಕಂತ ಹೋದ್ರೆ ನಾವು ಎಲ್ಲಿದೆ ಮನಸ್ಸು, ಯಾವ್ದು ಮನಸ್ಸು ಅಂತ ವಿಚಾರ ಮಾಡಿದ್ರೆ ಅದ್ ಮನಸ್ಸೇ ಇಲ್ಲ. ಯಾಕಂದ್ರೆ ಮನಸ್ಸನ್ನ ಹಿಡಿತಕ್ಕಂತ ನೇರ ಮಾರ್ಗ ಈ ವಿಚಾರ. ಅದೇ ತರ ಮುಂದಿನ ಶ್ಲೋಕದ ಇವೆರಡು ಒಂದೇ ತರ ಬರುತ್ತೆ, ಅದರಿಂದ ಎರಡು ಒಟ್ಟಿಗೆ ತಗೋತೀನಿ ನಾನು. ಹೃತ್ತಯಸ್ತ್ವಹಂ ವೃತ್ತಿಮಾಶ್ರಿತಾಃ ಹೃತ್ತಯೋ ಮನೋ ವಿದ್ಯಹಂ ಮನಃ ಅಂತ ಹೇಳ್ತಾರೆ. ಫಸ್ಟ್ ಕಳೆ ಶ್ಲೋಕಕ್ಕೆ ಹೋಗೋಣ, 17ಕ್ಕೆ. ಮಾನಸಂ ತು ಕಿಂ, ಮನಸ್ಸು ಅಂದ್ರೆ ಏನು ಅಂತ ಹೇಳಿದೆ. ನಮ್ಮ ಶಾಸ್ತ್ರ ಹೇಳಿದೆ ಮನಸ್ಸೇ ನಮ್ಮ ಶತ್ರು, ಮನಸ್ಸೇ ನಮ್ಮ ಮಿತ್ರ. ಅದೇ ಶತ್ರು, ಅದೇ ಮಿತ್ರ, ಎಲ್ಲದಕ್ಕೂ ಅದೇ ಕಾರಣ. ಹೆಂಗ್ ಇಟ್ಕೋತೀವ ಹಂಗಿರುತ್ತೆ ಮನಸ್ಸು. ಯಾವ ಪ್ರೇರಣೆ ದೇವ್ರು ಕೊಟ್ರು ಸಹ ಒಂದೊಂದ್ಸರಿ ಮನಸ್ಸು ಕೇಳೋದು ಇಲ್ಲ. ಅವಾಗ ನಮ್ಗೆ ಒಳ್ಳೆ ಪ್ರೇರಣೆ ಕೊಡಪ್ಪ ಅಂತ ಕೇಳ್ಕೋಬೇಕು. ಅವಾಗ ಒಳ್ಳೆ ರೀತಿಯಲ್ಲಿ ನಡೆಸಪ್ಪ ನಮ್ಮ ಮನಸ್ಸನ್ನ. ಮಿತ್ರನೂ ಕೂಡ ಹೌದು, ಶತ್ರುನು ಕೂಡ ಹೌದು. ಬುದ್ಧಿ ಮೂಲಕ ಬಹಳ ಕೆಡುತ್ತೆ ಅಂತ ಹೇಳಿದ್ದಾರೆ. ಮನಸ್ಸು ಬುದ್ಧಿಯ ಮೂಲಕವೇ ನಮ್ಮ ಜೀವನ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ನಿಜವಾದ ಶಾಂತಿಯನ್ನ ಕತ್ಕೊಂಡು ಹೋಗುತ್ತೆ ಇದು. ಶಾಂತಿ ಉಂಟು ಮಾಡುತ್ತೆ ಈ ಮನಸ್ಸು ಬುದ್ಧಿ. ಮತ್ತೆ ಇಂತಹ ಮನಸ್ಸು ನಾಳೆ ನಮಗೆ ಮುಕ್ತಿ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಈ ಮನಸ್ಸಿನ ಮೂಲಕನೇ ನಾವು ಹೋಗ್ಬೇಕು. ಎರಡಕ್ಕೂ ಮನಸ್ಸೇ ಕಾರಣ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹ. ಮನಸ್ಸಿನ ಸ್ವರೂಪ ಏನಂಗಾದ್ರೆ ಏನು ಮನಸ್ಸಿನ ಸ್ವರೂಪ? ಅದನ್ನ ಹಿಡಿಯೋ ರೀತಿ ಹೆಂಗ್ ಹಿಡಿಬೇಕು? ಹಂಗಾದ್ರೆ ಹಿಂಗ್ ಓಡ್ತಾ ಇದ್ದಲ್ಲ, ಹೇಗೆ ಹಿಡಿಬೇಕು? ಅದನ್ನ ಸ್ಥಿರವಾಗಿಟ್ಟುಕೊಳ್ಳುವಂತಹ ತಂತ್ರ ಹೇಗೆ ಎಂದು ಈ ರೀತಿಯಲ್ಲಿ ಅದರ ಮಾರ್ಗಣೀಕೃತೆ, ಅದನ್ನ ಹುಡುಕ್ಬೇಕು. ಅದನ್ನ ಹುಡುಕಲು ಹೊರಟ್ರೆ ಅಲ್ಲಿ ಮನಸ್ಸಿಲ್ಲ. ನೈವ ಮಾನಸಂ ಅಂತ ಹೇಳ್ತಾರೆ. ನೈವ ಮಾನಸಂ, ಅಲ್ಲಿ ಮನಸ್ಸೇ ಇಲ್ಲ. ಏಕೆಂದ್ರೆ ಮಾರ್ಗನೇ ಆರ್ಜವತ್. ಯಾರು ಹುಡುಕ್ಬೇಕು ಮನಸ್ಸು ಎಲ್ಲಿದೆ, ನಾನು ಎಲ್ಲಿ ಹೋಗ್ತಾ ಇದೆ ಮನಸ್ಸು, ಯಾರು ಹುಡುಕ್ಬೇಕೋ ಅವನೇ ಆ ಮನಸ್ಸು. ಇದು ಹೇಗಪ್ಪ ಅಂತಂದ್ರೆ ಒಂದು ನಿದ್ರಾವಸ್ಥೆಯಲ್ಲಿ ಯಾರು ಕಳ್ತನ ಮಾಡಿರ್ತಾರೆ, ಮರು ದಿವ್ಸ ಒಂದು ವೇಳೆ ಕಳ್ಳನನ್ನು ಹುಡುಕ್ಬೇಕು ಅಂತ ಹೋದ್ರೆ ಏನಾಗುತ್ತೆ? ಕಳ್ಳ ಸಿಗಲ್ಲ. ಯಾಕೆಂದ್ರೆ ಯಾರು ಹುಡುಕ್ತಿದಾರೋ ಅವನೇ ಕಳ್ಳ. ಅದೇ ರೀತಿ ಸಹ ಈ ಮನಸ್ಸನ್ನ ನಾನು ಹಿಡಿತೀನಿ, ಒಳಗೆ ಎಳಿತೀನಿ ಅಂತ ಏನಾರು ಹೇಳ್ತಿದ್ದಾನೋ ಅವನೇ ಮನಸ್ಸು. ಅಲ್ಲಿ ಎರಡಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿಯಲ್ಲಿ ಹೊರಟ್ರೆ ಮನಸ್ಸು ಹಿಡಿಯಲು ಸಾಧ್ಯ. ಇದೇ ನೇರವಾದ ದಾರಿ. ಆದ್ದರಿಂದ ನಿಜವಾದ ರೀತಿಯಲ್ಲಿ ಮನಸ್ಸನ್ನು ಹಿಡಿಯುವುದು ಹೇಗಪ್ಪ ಅಂದ್ರೆ ಅಂತಃಕರಣದಲ್ಲಿ 2 ವೃತ್ತಿಗಳಿವೆ. ಹೀಗಳಿದ್ನಲ್ಲ, ಹೃತ್ತಯಾಸ್ತ್ವಹಂ ವೃತ್ತಿಮಾಶ್ರಿತಾಃ ಹೃತ್ತಯೋ ಮನೋ ವಿದ್ಯಹಂ ಮನಃ. ನಿಜವಾದ ರೀತಿಯಲ್ಲಿ ಮನಸ್ಸು ಹಿಡಿಯೋದು ಹೇಗಪ್ಪ ಅಂದ್ರೆ ಅಂತಃಕರಣದಲ್ಲಿ 2 ರೀತಿ ವೃತ್ತಿಗಳಿವೆ. ಒಂದು ಅಹಂ ವೃತ್ತಿ, ನಾನು ಎಂಬುದು. ಇನ್ನೊಂದು ಇದಂ ವೃತ್ತಿ ಅಂತ ಹೇಳ್ತಾರೆ. ಇದು ಇವನು ಮೂಲ. ಫಸ್ಟ್ ಅಹಂ ವೃತ್ತಿ, ಇನ್ನೊಂದು ನೀನು. ಅಹಂ ವೃತ್ತಿ ನಾನು ಅಂತ ಆದ್ರೆ, ಇನ್ನೊಂದು ಇದಂ ವೃತ್ತಿ, ಇದು ಇವನು ಅಂತ ಹೇಳ್ತೀವಿ. ಇದು ಪ್ರತಿಯೊಬ್ಬರು ನಾವು ಜೀವಿಸ್ತಕ್ಕಂಥ ರೀತಿ ಅಲ್ವಾ. ಉದಾಹರಣೆಗೆ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ಅನ್ಸೋದು ನಾನು ಅಂತ ಅನ್ನೋದು. ನಾನು ಎದ್ದೆ, ನಾನು ಅನ್ನೋದೇ ಶುರುವಾಗುತ್ತೆ ಎದ್ದ ಕೂಡಲೇ. ಈ ಮೊದಲನೇ ಅಹಂ ವೃತ್ತಿ ಒಂದು ಗೂಟ ಇದ್ದ ಹಾಗೆ ಅಂತ ಹೇಳ್ತಾರೆ. ಆಮೇಲೆ ಇದಂ ವೃತ್ತಿಗಳು ಬರುತ್ತೆ. ಅಂದ್ರೆ ಇದನ್ನು ನೋಡಿದೆ, ಇದನ್ನು ಮುಟ್ಟಿದೆ, ಇದನ್ನು ತಿಂದೆ, ಅಲ್ಲಿಗೆ ಹೋದೆ, ಇಲ್ಲಿಗೆ ಬಂದೆ ಇತ್ಯಾದಿಗಳು. ಈ ಅಹಂ ವೃತ್ತಿ ಹೇಗಿರುತ್ತೆ ಅಂದ್ರೆ ಬೆಳಗ್ಗಿನಿಂದ ರಾತ್ರಿ ಮಲಗುವ ತನಕನೂ ಇದೆ ಅದು. ಈ ಇದಂ ವೃತ್ತಿಗಳು ಅಂದ್ರೆ ಯಾವ್ಯಾವು? ನೋಡ್ದೆ, ಮಾಡಿದೆ, ಹೋದೆ, ಬಂದೆ, ಕೂತೆ, ಎದ್ದೆ, ಇದೆಲ್ಲವೂ ಸಹ ಬದಲಾವಣೆ ಆಗ್ತಾನೆ ಇರುತ್ತೆ. ಯಾಕಪ್ಪ ಅಂದ್ರೆ ನಾವು ಹೊರಗಿನ ಪ್ರಪಂಚದಲ್ಲಿ ಅನುಭವಿಸ್ತಕ್ಕಂಥ ವಿಷಯಗಳು ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗೆ ಇರಲ್ಲ. ಇಂದ್ರಿಯಗಳು ಅವುಗಳನ್ನು ನೋಡುವುದರಿಂದ ಆ ಪ್ರತ್ಯಯಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಇದರಲ್ಲಿ ಏನು ವಸ್ತುಗಳಿವೆಯೋ ಅದಕ್ಕೆ ಸರಿಯಾದ ರೀತಿಯಲ್ಲಿ ಮನಸ್ಸಿನಲ್ಲಿ ಚಿತ್ರಗಳು ಬೀಳ್ತಾನೆ ಇರುತ್ತೆ. ಅವೇನ್ ನೋಡ್ತೀವಿ ನಮ್ಮ ಕಣ್ಮುಂದೆ, ಆ ಚಿತ್ರಗಳು ನಮ್ಮ ಕಣ್ಮುಂದೆ ಬರ್ತಾನೆ ಇರುತ್ತೆ. ಈ ಮನಸ್ಸು ಬುದ್ಧಿ ಬಹಳ ಸೂಕ್ಷ್ಮ ಆಗಿದೆ.
ಈ ಮನಸ್ಸು ಬುದ್ಧಿಯನ್ನು ಹಿಡಬೇಕಾದ್ರೆ ಮೊದಲು ಇದಂ ವೃತ್ತಿಗಳನ್ನು ಖಾಲಿ ಮಾಡ್ಬೇಕು ಅಂತ ಮಹರ್ಷಿಗಳು ಹೇಳ್ತಾರೆ. ಇದಂ ವೃತ್ತಿಗಳನ್ನು ಖಾಲಿ ಮಾಡ್ಬೇಕು ಅಂದ್ರೆ ನೋಡ್ತಿದ್ದೀನಿ, ಕೇಳ್ತಿದ್ದೀನಿ, ಮಾಡ್ತೇನೆ ಇತ್ಯಾದಿ ಎಲ್ಲವೂ ಖಾಲಿ ಆದಾಗ ಮಾತ್ರ ನಾನು ಮಾತ್ರ ಉಳಿಯುತ್ತೆ. ಈ ನಾನು ಅನ್ನುವಂಥದ್ದು ಒಂದು ಗೂಟ ಬಡ್ಕೊಂಡಂಗಿದೆ. ಅಲ್ಲಿ ಒಂದು ಏನಾದ್ರು ದನನ ಗೂಟಕ್ಕೆ ಕಟ್ಟಿದ್ರೆ ಆ ಗೂಟ ಬದಲಾವಣೆ ಆಗಲ್ಲ, ಅದು ಗಟ್ಟಿಯಾಗಿರುತ್ತೆ. ಅಂದ್ರೆ ದನ ಹಗ್ಗ ಎಷ್ಟು ಉದ್ದ ಇದೆಯೋ ಅಷ್ಟು ದೂರ ಅದ್ರ ಸುತ್ತಲೂ ಮೇಯ್ದುಕೊಂಡು ಬರ್ತಾ ಇರುತ್ತೆ ಅಂತೆ. ಈ ರೀತಿಯಲ್ಲಿ ನಮ್ಮ ಅಂತಃಕರಣ ಅಂತಕ್ಕಂಥ ಮನಸ್ಸು ಬುದ್ಧಿಗಳು ಅಹಂ ಎಂಬ ಅಹಂಕಾರ ವೃತ್ತಿಯನ್ನು ಆಶ್ರಯಿಸಿಕೊಂಡು ಎಲ್ಲ ಅನುಭವಗಳನ್ನು ಪಡಿತಾ ಇದೆ. ಮೂಲ ಅದು, ಅದಕ್ಕೆ ಆಶ್ರಯ ಪಡೆದಿದ್ದಾವೆ. ಇದೆಲ್ಲ ಇದಂ ವೃತ್ತಿಗಳು ಸಹ ಅಹಂ ವೃತ್ತಿಗೆ ಆಶ್ರಯನ ಪಡೆದುಕೊಂಡು ಎಲ್ಲ ಅನುಭವವನ್ನು ಪಡಿತಾ ಇದೆ. ನಿದ್ದೆನಲ್ಲಿ ತಮ್ಗೆಲ್ಲ ಗೊತ್ತಿದೆ, ನಿದ್ದೆನಲ್ಲಿ ಮನಸ್ಸಿಲ್ಲ. ಮನಸ್ಸೇನಾರು ಇದೆಯಾ? ನಿದ್ದೆನಲ್ಲಿ ಇಲ್ಲ. ಅಲ್ಲಿ ಅಹಂ ವೃತ್ತಿಯೂ ಇಲ್ಲ. ಅಲ್ಲಿ ಒಂಥರಹ ನನಗೇನೂ ಗೊತ್ತಿಲ್ಲ, ಅಲ್ಲಿ ಏನು ಗೊತ್ತಿಲ್ಲ, ಎಲ್ಲ ಅಜ್ಞಾನ ವೃತ್ತಿ ಇದೆ ಅಲ್ಲಿ. ಅಂದ್ರೆ ನಿದ್ರೆಯಿಂದ ಎದ್ದಾಗ ಮಾತ್ರ ನಾನು ಎಂಬ ಅಹಂ ವೃತ್ತಿ ಹೇಳುತ್ತೆ. ನಾವೆಲ್ಲ ಕೇಳಿದ್ವಿ, ಹಳೆ ಎಪಿಸೋಡ್ ಬೇರೆ ಬೇರೆ ಹೇಳಿರೋದ್ರೆಲ್ಲ ಇದೆಲ್ಲ ಕೇಳಿದ್ವಿ, ನಿದ್ದೆನಲ್ಲಿ ಮನಸ್ಸು ಯಾವ ರೀತಿ ಇರುತ್ತೆ ಅಂತ. ಅಲ್ಲಿ ಒಂಥರ ನಾನೇನು ಗೊತ್ತಿಲ್ಲ, ಅಲ್ಲಿ ಅಜ್ಞಾನ ವೃತ್ತಿ. ನಿದ್ರೆಯಿಂದ ಎದ್ ಕೂಡಲೇ ಏನಾಗುತ್ತೆ, ನಾನು ಎಂಬ ಅಹಂ ವೃತ್ತಿ ಎದ್ಬಿಡುತ್ತೆ. ಅಲ್ಲಿಂದ ಶುರುವಾಗುತ್ತೆ ನಮ್ದೆಲ್ಲ. ನಂತರ ನಾನ್ ನೋಡ್ದೆ, ನಾನ್ ಹೋದೆ, ನಾನ್ ತಿಂದೆ, ನಾನ್ ಬಂದೆ, ಇದಂ ವೃತ್ತಿಗಳು ಹೇಳುತ್ತೆ ಅಂತ ಹೇಳ್ತಾರೆ. ಈ ವೃತ್ತಿಗಳೇನೆ ಮನಸ್ಸು, ಈ ವೃತ್ತಿಗಳನ್ನೇ ಮನಸ್ಸು ಅಂತ ಕರೀತಾರೆ. ಈಗ ಜನರು ಪೂಜೆ ಕೂತಾಗ, ಭಜನೆ ಕೂತ್ಕೊಂಡಾಗ, ಜಪ ಮಾಡುವಾಗ ಇದಂ ವೃತ್ತಿಗಳು ಅಲ್ಲಿ ಲಯಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೊರಗಿನ ವಿಷಯ ಕೆಳಗಡೆ ಹೋಗ್ತಕ್ಕಂಥ ಮನಸ್ಸು ಅಲ್ಲಿ ಸ್ವಲ್ಪನಾರು ಲಯಗೊಂಡಿರುತ್ತೆ, ಆದ್ರೆ ನಾನು ಅನ್ನುವಂತಹ ವೃತ್ತಿ ಅಲ್ಲೇ ಉಳಿದಿರುತ್ತೆ ಅಂತ ಹೇಳ್ತಾರೆ. ಈ ಅಹಂ ವೃತ್ತಿ ಮಾತ್ರ ಅಲ್ಲೇ ಇರುತ್ತೆ. ಅಟ್ಲೀಸ್ಟ್ ನಾವು ಅದನ್ನೆಲ್ಲ ಮಾಡ್ಬೇಕಾದ್ರೆ ಈ ಇದಂ ವೃತ್ತಿಗಳಲ್ಲಿ ಲಯಗೊಂಡಿರುತ್ತೆ, ಅಹಂ ವೃತ್ತಿ ಮಾತ್ರ ಹೋಗಿರಲ್ಲ, ಅದು ಅಲ್ಲೇ ಇರುತ್ತೆ ಗೂಟ ಬಡ್ಕೊಂಡು. ಈ ಅಹಂ ವೃತ್ತಿ ಹೋಗ್ಬೇಕು. ಈ ಅಹಂ ವೃತ್ತಿ ಹೋದಾಗಲೇ ನಿಜವಾದ ಮುಕ್ತಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಈಗೆಲ್ಲ ಜನ ಮಾಡ್ತಕ್ಕಂಥ ಎಲ್ಲಾ ಸಾಧನೆ, ಈ ಸಾಧನೆ ಎಲ್ಲ ಮನೋಲಯಕ್ಕೆ ಮಾತ್ರ ಸೀಮಿತ ಆಗಿದೆ. ಇವು ಹೊರಗಡೆ ಮನಸ್ಸನ್ನು ಒಳಗಡೆ ತಂದು ನಿಲ್ಲಿಸುತ್ತೆ ಮಾತ್ರ. ಆದ್ರೆ ಅಹಂಕಾರವೆಂಬ ಅಹಂ ವೃತ್ತಿಯ ಗೂಟ ಹೇಳಿದ್ನಲ್ಲ, ಅಲ್ಲೇ ನಿಂತಿರುತ್ತೆ. ಆದ್ರಿಂದ ನಾವು ಕೆಲವು ಹೇಳ್ತಾರೆ, ನಾನ್ ಪೂಜೆ ಭಜನೆ ಮಾಡ್ದಷ್ಟು ಇನ್ಯಾರು ಮಾಡ್ಲಿಲ್ಲ, ಏನಾದ್ರು ಗರ್ವ ಬಂತು, ಅಲ್ಲಿ ಏನಾದ್ರು ಎಲ್ಲವೂ ಮಾಡಿ ಲಯಗೊಂಡಿರುತ್ತೆ, ಎಲ್ಲ ಆಗಿರುತ್ತೆ, ಒಳಗ್ ತಂದು ನಿಲ್ಸಿರ್ತಾರೆ. ಆದ್ರೆ ಒಂದೇನಾರು ಅಹಂಕಾರ ಎತ್ತದು, ನಾನ್ ಮಾಡ್ದಷ್ಟು ಯಾರು ಮಾಡ್ಲಿಲ್ಲ, ನಾನು ಪೂಜೆ ಜಪ ಮಾಡ್ದಷ್ಟು ಯಾರು ಮಾಡ್ಲಿಲ್ಲ, ಈ ತರ ಗರ್ವ ಬರಬಾರ್ದು. ಅಲ್ಲೇನಾದ್ರು ಗರ್ವವಾದ ಭಾವನೆ ಬಂತು ಅಂದ್ರೆ ಈ ಏನ್ ಸಾಧನೆ ಇಷ್ಟೆಲ್ಲಾ ಮಾಡ್ತಾರಲ್ಲ, ನೀರ್ನಲ್ಲಿ ಹೋಮ ಮಾಡ್ದಂಗ ಆಗುತ್ತೆ. ಅಂದ್ರೆ ಇದಕ್ ಪರಿಹಾರ ಏನು? ಏನ್ ಪರಿಹಾರ ಹಂಗಾದ್ರೆ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಅಹಮಯಂ ಕುತೋ ಭವತಿ ಚಿನ್ಮತಃ ಐಪತತ್ಯಹಂ ನಿಜ ವಿಚಾರಣಂ. ಅಹಮಯಂ ಕುತೋ ಭವತಿ ಚಿನ್ಮತಃ ಆಯಿಪತತ್ಯಹಂ ನಿಜ ವಿಚಾರಣಂ. ಈ ಅಹಂಕಾರದ ಉತ್ಪತ್ತಿ ಸ್ಥಾನ ಎಲ್ಲಿದೆ? ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ? ಇದು ಅಹಂಕಾರ ಅಂತ ವಿಚಾರ ಮಾಡ್ತಕ್ಕಂತ ಹೋದ್ರೆ, ವಿಚಾರ ಮಾಡ್ತಾ ಇದ್ರೆ ಅಹಂಕಾರವೇ ನಾಶ ಆಗುತ್ತೆ. ಅಂದ್ರೆ ಅಹಂಕಾರ ಇದೆ ಆತ್ಮನನ್ನು ಸೇರ್ತಕ್ಕಂತ ನಿಜವಾದ ಮಾರ್ಗ ಅಂತ ಹೇಳ್ತಾರೆ. ಅಂದ್ರೆ ನಾವೀಗ ಮನೋಲಯಕ್ಕಿಂತ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಅಂದ್ರೆ ಅಲ್ಲಿ ಮನೋಲಯ ಇದಂ ವೃತ್ತಿಗಳು ಮನಸ್ಸಿನಲ್ಲಿ ಲಯ ಮಾಡಿದಾಗ, ಎಲ್ಲ ತೆಗೆದಾಗ ಈ ಉಳಿತಕ್ಕಂತ ನಾನು ಎಂಬ ಅಹಂಕಾರದ ಬುಡಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಏನ್ ಕೂತಿದಲ್ಲ ಗೂಟ, ಅಹಂಕಾರ ಅಲ್ಲಿ ಟಚ್ ಆಗ್ಬೇಕು. ಇದನ್ನ ಹೇಗ್ ಮಾಡ್ಬೇಕಪ್ಪ? ಅಹಮಯಂ ಕುತೋ ಭವತಿ ಚಿನ್ಮತಃ. ಈ ನಾನು ಎಲ್ಲಿಂದ ಬರ್ತಿದೆ ಅದರ ಮೂಲಕ್ಕೆ ಹೋಗ್ಬೇಕು. ಆಗ ಐ ಅಹಂ ಪತತಿ ಹೇ, ಅಲ್ಲಿ ಅಹಂಕಾರ ಸಾಯುತ್ತೆ. ಯಾಕಂದ್ರೆ ಅಲ್ಲಿ ನಿಜವಾಗಿ ಅಹಂಕಾರ ಅಸ್ತಿತ್ವವೇ ಇರ್ಲಿಲ್ಲ. ವೇದಾಂತದಲ್ಲಿ ಮೋಕ್ಷ ಅಂದ್ರೆ ಏನು? ಈಗ ನಾವು ಬಂಧನದಲ್ಲಿದ್ದೇವೆ, ಇವಾಗ ನಾವು ಜೀವ, ಆಮೇಲೆ ಒಂದಿನ ಬಂಧನ ಹೋಗುತ್ತೆ. ಈ ಜೀವಭಾವ ನಾಶವಾಗಿ ಪರಮಾತ್ಮನಲ್ಲಿ ಐಕ್ಯ ಆಗಲಿಕ್ಕುಂಟು ಎಂಬುದಲ್ಲ. ಇಲ್ಲಿ ಮೋಕ್ಷ ಅಂದ್ರೆ ಏನು? ಅಹಂಕಾರದ ಅಸ್ತಿತ್ವ ಇಲ್ಲ ಎಂಬ ಜ್ಞಾನ. ಈ ನಾನು ಎಂದು ಹೇಳುವಾಗ ಪ್ರತಿಯೊಬ್ಬರು ಏನ್ ಹೇಳ್ತಾರೆ? ನಾನ್ ಇಂಥವ್ರ ಮಗ, ಇಂಥವ್ರ ಮಗಳು, ಇಂಥವ್ರ ಹೆಂಡತಿ, ಇಂಥವ್ರ ಗಂಡ, ಅಥವಾ ಇಂಥ ಹೆಣ್ಣು ಗಂಡು, ಕಪ್ಪಗಿದ್ದೀನಿ, ಬಿಳಿಗಿದ್ದೀನಿ, ಹುಡುಗ ಹುಡುಗಿ, ವೃದ್ಧ ಅಂತ ಎಲ್ಲ ಹೇಳ್ತಾರೆ. ಒಂದೊಂದು ರೀತಿಯಲ್ಲಿ ಒಂದೊಂದು ಅನ್ಕೋತಾರೆ. ಅಂದ್ರೆ ಇಲ್ಲಿ ನಾನು ಅನ್ನೋದು ಇರೋದ್ರಿಂದ ಈ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಔಪಾದಿಕ ಧರ್ಮಗಳನ್ನ ಆತ್ಮನಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಹೆದರಿಕೆ. ಏನ್ ಹೆದರಿಕೆ? ಒಂದು ಭಯ ಕಾಡ್ತಾ ಇದೆ. ನಾನ್ ಸಾಯ್ತೀನಿ, ನಾನು ಒಂದಲ್ಲ ಒಂದಿನ ಸಾಯ್ಲಿಕ್ಕುಂಟು, ನಾನ್ ಸಾಯ್ಬಾರ್ದು ಎಂದು. ಈ ಭಯ
ಕಾಡ್ತಾನೆ ಇರುತ್ತೆ ಎಲ್ಲರಿಗೂ. ಈ ಭಯ ಯಾವಾಗ ಹೋಗುತ್ತೆ? ಅಹಂಕಾರ ನಾಶ ಆದಾಗ ಹೋಗುತ್ತೆ. ಅಲ್ಲ, ಅಹಂಕಾರ ನಾಶ ಆದಾಗ ಯಾವ ಭಯನೂ ಇರಲ್ಲ. ಈ ಅಹಂಕಾರ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಪೆಡಂಭೂತ ಅಂತ ಹೇಳ್ತಾರೆ. ಇದನ್ನ ನಾವೇ ಮಾಡ್ಕೊಂಡಿರೋದು. ಇದು ನಾಶ ಸಾಧ್ಯ ಇದೆ. ಈ ನಾನು ಎಂದು ಏನ್ ದೇಹ ಭಾವನೆ ಇದೆ, ನಾವು ದೇಹನ ನಾನು ಕರಿತಾನೆ ಇದೀವಿ. ನನ್ ದೇಹ, ನಾನ್ ನಿಂತವ್ರ ಮಗಳು, ನಾನಂತವ್ರ ಮಗಳು ಅಂತ. ಈ ನಾನು ಅಂತದ್ ಏನ್ ದೇಹ ಭಾವನೆ ಇದೆ, ಇದಕ್ಕೆ ಅಸ್ತಿತ್ವ ಇಲ್ಲ. ಇದೆಲ್ಲವೂ ಕರಗಿ ಭಸ್ಮ ಆಗ್ಬೇಕು ಅಂತ ಹೇಳ್ತಾರೆ. ಈಗ ಈ ನಾನು ಹಂಗಂದ್ರೆ ನಾನೇನು ಅಂತ ವಿಚಾರ ಮಾಡ್ತಾ ಹೋದ್ರೆ, ನಾನು ಎಂದು ಹೇಳುವಾಗ ನಾನು ಶರೀರವೋ? ಖಂಡಿತ ಅಲ್ಲ. ನಾನು ಶರೀರನ ಅಲ್ಲ. ವಿಚಾರ ಮಾಡ್ತಾ ಹೋದ್ರೆ ಶರೀರ ಅಂತೂ ಅಲ್ಲ, ಅದು ಪಂಚಭೂತಗಳಿಗೆ ಸೇರಿದ್ದು. ಪಂಚಭೂತಗಳು ತಮಗೆಲ್ಲ ಗೊತ್ತಿದೆ. ಇಂದ್ರಿಯಗಳು ಖಂಡಿತ ಅಲ್ಲ, ಅದು ಪಂಚಭೂತಗಳಿಗೆ ಸೇರಿದೆ. ಪಂಚಪ್ರಾಣಗಳು ಅದೂ ಅಲ್ಲ. ಮನಸ್ಸು ಬುದ್ಧಿ ಅಂದ್ರೆ ಅದು ಪಂಚ ತನ್ಮಾತ್ರಗಳು ಅಂದ್ರೆ ಸೂಕ್ಷ್ಮ ಪಂಚಭೂತಗಳಿಗೆ ಸೇರಿದೆ. ಈ ನಾನು ಯಾರು ಅಂದ್ರೆ ಒಳಗಿರುವ ಒಂದು ಶುದ್ಧ ಚೈತನ್ಯವೇ ನಾನು ಅಂತ ಹೇಳ್ತಾರೆ. ಈ ಪಂಚಭೂತಾತ್ಮಕವಾದ ಪಂಚಕೋಶಗಳು ನಾನಲ್ಲ, ಒಳಗೆ ಉಳಿದಿರುವ ಶುದ್ಧ ಚೈತನ್ಯವನ್ನೇ ಎಲ್ಲರೂ ನಾನು ಅಂತ ಕರೆಯೋದು. ಆದರೆ ಈ ದೇಹ ಪರಿಮಾಣವಲ್ಲ, ಇದು ಎಲ್ಲರ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥ ಶುದ್ಧ ಪರಮಶಿವ. ಆ ಶುದ್ಧ ಚೈತನ್ಯ ಸ್ವರೂಪವನ್ನ ಶಿವೋಹಂ ಅನ್ನುವಂತ ರೀತಿಯಲ್ಲಿ ಅರಿತು ನಿಲ್ಲುವಾಗ, ಆ ತರ ಅರಿತಾಗ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೆಣ್ಣು, ನಾನ್ ಗಂಡು ಇತ್ಯಾದಿ ಯಾವುದು ಅಲ್ಲಿ ಉಳಿಯಲ್ಲ. ಅಲ್ಲಿ ಉಳಿಯುವುದಕ್ಕೆ ಸಾಧ್ಯನೇ ಇಲ್ಲ. ಆಗ ಆತ್ಮನನ್ನೇ ನಾವು ನಾನು ಅನ್ನಬೇಕು. ನಾನು ಅನ್ನೋದು ವಿಚಾರ ಮಾಡಿದಾಗ ಆತ್ಮನೇ ನಾನು ಅಂತ ಅನ್ಬೇಕಾಗುತ್ತೆ. ಅದಕ್ಕೊಂದೇನಾದ್ರು ಒಂದು ದೃಷ್ಟಾಂತ ಕೊಟ್ರೆ, ಯಾರು ಒಂದು ಅಪಾರ್ಟ್ಮೆಂಟ್ ಮನೆ ತಗೊಂಡಿರ್ತಾರೆ. ಅಪಾರ್ಟ್ಮೆಂಟ್ ಮನೇಲಿ 4ನೇ ಫ್ಲೋರ್ ಏನಾದ್ರು ಮನೆ ತಗೊಂಡ್ರೆ, ಮೇಲೂ ಮನೆ ಕೆಳಗೂ ಮನೆ, ಆ ಕಡೆ ಗೋಡೆ ಈ ಕಡೆ ಗೋಡೆ ಇರುತ್ತೆ. ಈಗ ನಿಜವಾದ ನಿನ್ ನೆಲ ಅವನಿಗೆ ಸಿಕ್ಕಿರಲ್ಲ. ಕೆಳಗಡೆ ಬೇಸ್ಮೆಂಟ್ ಎಲ್ಲಿ ಸಿಕ್ಕಿರುತ್ತೆ, ಮಧ್ಯ ಮನೆ ಮಾಡ್ಕೊಂಡ್ರೆ ಅದು ನಿಂದು ನೆಲನ, ಈ ಕಡೆ ಗೋಡೆ ನಿಂದೆನಾ, ಈ ಕಡೆ ಗೋಡೆ ನಿಂದೆನಾ ಅಂದ್ರೆ ಅವ್ನ್ ಆಗಿರಲ್ಲ. ಅದು ಆ ತರ ಹೇಳ್ಬೋದು. ನಾವು ಒಂದು ಎಕ್ಸಾಂಪಲ್ ಹೇಳ್ಬೋದು. ಯಾವ್ದು ಅವನಲ್ಲ, ಮಧ್ಯ ಮಾತ್ರ ಅವನಿದ್ರು ಅವಂದು ಅಂತ ಅವ್ನು ಹೇಳಕ್ ಸಾಧ್ಯನೇ ಇಲ್ಲ. ಎಲ್ಲರೂ ಈಗ ಮಾಡ್ತಕ್ಕಂಥದ್ದು ಇದೇನೆ. ಈ ನಾನು ಶರೀರನೂ ಅಲ್ಲ, ಇಂದ್ರಿಯಗಳಂತೂ ಖಂಡಿತ ಅಲ್ಲ, ಪಂಚಪ್ರಾಣಗಳಲ್ಲ, ಮನಸ್ಸು ಬುದ್ಧಿ ಅಲ್ವೇ ಅಲ್ಲ. ಈ ಹೃದಯವನ್ನು ಬೆಳಗಿರ್ತಕ್ಕಂಥ ಚೈತನ್ಯವು ನಾನು. ಅದು ಎಲ್ಲರ ಹೃದಯವನ್ನು ಬೆಳಗುವ ಒಬ್ನೇ ಒಬ್ನು ಪರಮೇಶ್ವರ. ನಮ್ಮೆಲ್ಲರ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥನು ಆ ಒಬ್ಬ ಪರಮೇಶ್ವರ ಅಂತ ಹೇಳ್ತಾರೆ. ಆ ನಾನು ಎನ್ನುವ ಅಹಂಕಾರಕ್ಕೆ ಅಸ್ತಿತ್ವವನ್ನೇ ಕೊಡ್ಲಿಲ್ಲ ಶಾಸ್ತ್ರ. ಅದಕ್ಕಾಗಿ ಮಹರ್ಷಿಗಳು ಹೇಳ್ತಾರೆ, ಚಿನ್ವತಃ ಅಹಮಯಂ ಕುತೋ ಭವತಿ. ಈಗ ಈ ನಾನು ಇದೆಯಲ್ಲ, ಎಲ್ಲಿಂದ ಬಂತು ಅಂತ ವಿಚಾರ ಮಾಡಿದರೆ, ಎಲ್ಲಿಂದ ಬಂತು ಹಂಗಾದ್ರೆ ಈ ನಾನು ಅನ್ನೋದು? ಅಹಂಕಾರ ನಾಶ ಆಗುತ್ತೆ. ಅಹಂಕಾರ ನಾಶ ಆಗುತ್ತೆ ಅಂದ್ರೆ ಏನು? ಅದಕ್ಕೆ ಅಸ್ತಿತ್ವ ಇರ್ಲಿಲ್ಲ ಎಂಬುದು ದೃಢವಾಗುತ್ತೆ. ಮುಂದಿನ ಶ್ಲೋಕ ಹೋಣ. ಅಹಮಿನಾಶ ಬಾಜ್ಯ ಮಹಂತಯ ಸ್ಫುರತಿ ಹೃತ್ಸ್ವಯಂ ಪರಮಪೂರ್ಣ ಸತ್ ಅಂತ ಹೇಳ್ತಾರೆ. ಅಹಂಕಾರ ನಾಶ ಆಗ್ತಿದ್ದಂಗೆ ವೃದ್ಧಾಕ್ಯವಾದ ಅದೇ ಜಾಗದಲ್ಲಿ ಪರಮಪೂರ್ಣ ಸತ್ ಸ್ವರೂಪ ನಾನು ಅಂತ ಸ್ಫುರಿಸುತ್ತಂತೆ. ಅಹಂಕಾರ ಸತ್ ಕೂಡಲೇ ನನ್ನ ಸರ್ವನಾಶ ಆಗುತ್ತೆ ಅಂತ ಹೆದರ್ಬೇಕಾಗಿಲ್ಲ. ಏಕೆಂದ್ರೆ ಅಲ್ಲಿಂದ ನಂತರವೇ ನನ್ನ ನಿಜವಾದ ಜೀವನ ನಡೆಯೋದು, ನಾನೋತ್ತರ ಜೀವನ ಆರಂಭ ಆಗುತ್ತೆ. ಅಹಂಕಾರ ನಾಶ ಆದ ಕೂಡಲೇ ವೃದ್ಧಾಕ್ಯವಾದ ಅದೇ ಜಾಗದಲ್ಲಿ ಪರಮಪೂರ್ಣ ಸಚ್ಚಿದಾನಂದ ಸ್ವರೂಪವೇ ನಾನು ಅಂತ ಸ್ಫುರಿಸುತ್ತೆ ಅಂತ ಮಹರ್ಷಿಗಳು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿ ಒಟ್ಟು ಅಹಂಕಾರ ನಾಶ ಆಗ್ಬೇಕು, ಆಗ ಮಾತ್ರ ನಮ್ಗೆ ಆ ಸಚ್ಚಿದಾನಂದ ಸ್ವರೂಪ ನಾನು ಅಂತ ಹೇಳುತ್ತೆ. ಅದು ನಾನು, ಆತ್ಮವೇ ನಾನು ಅಂತ ಹೇಳುತ್ತೆ. ಮುಂದಿನ ಶ್ಲೋಕ. ಇದಮ ಅಹಂ ಪದಾಭಿಕ್ಯಮನ್ವಹಂ ಅಹಮಿಲೀನಕೆ ಪ್ಯಲ್ಲಯ ಸತ್ತಯ. ಈ ನಾನು ಅನ್ನುವಂಥದ್ದು ಸತ್ಸ್ವರೂಪ ಆಗಿರ್ತಕ್ಕಂಥದ್ದು, ಲಯರಹಿತ ಆಗಿರ್ತಕ್ಕಂಥದ್ದು. ಪ್ರತಿದಿನ ನಿದ್ದೆನಲ್ಲಿ ಅಹಂಕಾರ ಲಯ ಆಗಿರುತ್ತೆ. ಲಯವಾದಾಗಲೂ ಸಹ ಈ ನಾನು ಅಲ್ಲೇ ಇರುತ್ತೆ. ಈ ನಾನು ಎಂಬುದೇನು? ಸಚ್ಚಿದಾನಂದ ಸ್ವರೂಪ ಆತ್ಮ, ಮತ್ತು ಅದೇ ನಿಜವಾದದ್ದು. ಸತ್ಯಮೇವ ಜಯತೆ. ಆ ಸತ್ಸ್ವರೂಪ ಮಾತ್ರ ಸತ್ಯವಾದದ್ದು. ನಮ್ಮ ಹೃದಯದಲ್ಲಿ ಅದೇ ನಾನು ಅಂತ ಹೇಳ್ತಾ ಇದೆ. ಅದಕ್ಕೆ ನಾನು ಎಂದು ಹೇಳಲು ಯಾರು ಬಿಡಲ್ಲ. ಯಾಕಂದ್ರೆ ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಎಂಬ ಉಪಾಧಿಗಳ ಧರ್ಮವನ್ನು ಅದ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ. ನಾನು ಹೆಣ್ಣು, ಅದು ಹೇಳಿದ್ನಲ್ಲ, ನಾನ್ ಗಂಡು, ಬಿಳಿ, ಕಪ್ಪು, ದಪ್ಪ, ತೆಳು, ತರ ಎಲ್ಲದನ್ನು ಅದ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ. ಆ ನಾನು ಅನ್ನುವಂಥದ್ದು ಅಹಮಿಲೀನಕೆ. ಅಹಂಕಾರ ನಾಶ ಆದಾಗ ಅಹಮಿನಾಶ ಭಾಜಿ ಸತಿ ಅಹಂತಯ ಪರಮಪೂರ್ಣ ಸತ್ ಸ್ಫುರತಿ. ಆ ನಿಜವಾದ ಶುದ್ಧ ಚೈತನ್ಯ ಪರಮಾತ್ಮ ಸ್ವರೂಪವೇ ನಾನು ಅಂತ ಮೇಲ್ ಬರುತ್ತೆ. ಈ ಜ್ಞಾನೋತ್ತರ ಜೀವನವನ್ನು ಜೀವಿಸಿದಂತಹ ಎಲ್ಲ ಮಹಾತ್ಮರುಗಳ ರಹಸ್ಯ ಇದು ಅಂತ ಹೇಳ್ತಾರೆ.
ಅಜ್ಞಾನಿಗಳು ಏನ್ ಹೇಳ್ತಾರೆ, ನಾನು ನಾನು ಅಂತ ಹೇಳೋದು ಈ ಶರೀರ, ಮನಸ್ಸು, ಬುದ್ಧಿಗಳನ್ನು ಹೇಳ್ತಾರೆ ಅಜ್ಞಾನಿಗಳು. ಆದ್ರೆ ಜ್ಞಾನಿಗಳು ಏನ್ ಹೇಳ್ತಾರೆ, ಆ ಜ್ಞಾನ ಹೊಂದಿದಂತ ಮಹಾತ್ಮರುಗಳು ಈ ನಾನು ಅಂತ ಹೇಳ್ಬೇಕಾದ್ರೆ ಆ ಶುದ್ಧ ಚೈತನ್ಯವನ್ನೇ, ಆ ಶುದ್ಧ ಚೈತನ್ಯ, ಆ ಪರಮಾತ್ಮ ಸ್ವರೂಪನನ್ನೇ ಹೇಳ್ತಾರೆ. ಅವರಿಗೆ ಈ ದೈಹಿಕವಾದ ಉಪಾಧಿ ಯಾವುದೇ ಸಂಬಂಧ ಇರಲ್ಲ. ಅವರಿಗೆ ದೈಹಿಕ, ಮಾನಸಿಕ, ಬೌದ್ಧಿಕವಾದ ಸಂಬಂಧ ಯಾವುದೂ ಇಲ್ಲ. ಅವರು ಶುದ್ಧ ಚೈತನ್ಯ ಸ್ವರೂಪವನ್ನೇ ನಾನು ಅಂತ ಹೇಳ್ತಾರೆ. ಶರೀರನ ಯಾವುದು ಹೇಳಲ್ಲ ಮಹಾತ್ಮರು. ಆದ್ದರಿಂದಲೇ ಅವ್ರು ಏನಾದ್ರು ಹೇಳಿದ್ರೆ ಅದರಂತೆ ನಡೆಯುತ್ತೆ. ಎಲ್ಲ ಮಹಾತ್ಮರುಗಳು ಏನಾದ್ರೂ ಹೇಳಿದ್ರೆ ಅವ್ರು ಏನಂತ ಹೇಳ್ತಾರೆ, ನಾವಾದ್ರೆ ನಾನ್ ಹೇಳ್ದೆ, ನಾನ್ ಬಂದೆ, ನನ್ನಿಂದನೇ ಆಗಿದ್ದು, ನಾನೇ ಮಾಡಿದ್ದು, ಎಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತೀವಿ. ಆದ್ರೆ ಮಹಾತ್ಮರು ಏನ್ ಹೇಳ್ತಾರೆ, ಸಾಧನೆ ಮಾಡಿ ಈ ಒಂದು ಸ್ಥಿತಿಗೆ ತಲುಪಿರ್ತಕ್ಕಂಥವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ನಾನಲ್ಲಪ್ಪ ಹೇಳಿದ್ದು, ನಾನಲ್ಲಪ್ಪ ಮಾಡಿದ್ದು, ರಾಮ ಹೇಳ್ದ, ರಾಮ ಹೇಳಿಸ್ತಾ, ಕೃಷ್ಣ ಹೇಳಿಸಿದ್ದು, ಅವನು ಶಿವನಿಚ್ಛೆ ಅಂತ ಹೇಳ್ತಾರೆ. ಎಲ್ಲ ಮಹಾತ್ಮರುಗಳು ಅಷ್ಟೇ. ರಮಣ ಮಹರ್ಷಿಗಳಾಗಿರ್ಬೋದು, ರಾಮಕೃಷ್ಣ ಪರಮಹಂಸರು, ಅಪ್ಪ ಅವ್ರ ಶಂಕಲಿಂಗ ಭಗವಾನ್ ಆಗಿರ್ಬೋದು, ಬ್ರಹ್ಮಚೈತನ್ಯ, ಎಲ್ಲರೂ ಅಷ್ಟೇ, ಎಲ್ಲಾ ಮಹಾತ್ಮರು ಅಷ್ಟೇ. ಅವೆಲ್ಲರೂ ನಾನು ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ಈ ಸಾಧನೆ ಘಟ್ಟವನ್ನ ತಲುಪಿದ ಮೇಲೆ ಎಲ್ಲ ಶಿವನಿಚ್ಛೆ, ರಾಮ ಹೇಳಿದ್ದು, ಕೃಷ್ಣ ಹೇಳಿಸಿದ್ದು ಅಂತೆಲ್ಲ ಹೇಳ್ತಾರೆ. ಅಲ್ಲಿ ಅಷ್ಟೇ ಅಲ್ದಲೆ ಅವ್ರು ಏನಾದ್ರು ಒಂದು ವಾಗ್ಜರಿ ವಾಣಿನಲ್ಲಿ ಬಂತು ಅಂದ್ರೆ ಅದೇ ತರ ಕೂಡ ನಡೆಯುತ್ತೆ ಸಹ. ಯಾಕೆಂದ್ರೆ ಅಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಶಿವ ಹೇಳ್ತಾ ಇದ್ದಾನೆ, ರಾಮ ಹೇಳ್ತಿದ್ದಾನೆ. ಅವರ ಏನು ಹೇಳಿದ್ರು ಅದೇ ರೀತಿ ನಡೀತಿತ್ತು. ನಮ್ಗೆಲ್ಲ ಗೊತ್ತಿದೆ ಎಲ್ಲ ಚರಿತ್ರೆನಲ್ಲಿ. ಯಾಕಂದ್ರೆ ಅವ್ರಿಗೆ ಯಾಕೆ ನಾನು ಹೇಳ್ದೆ ಎಂಬ ಅಹಂಕಾರ ಅವರಲ್ಲಿ ಇರೋದೇ ಇಲ್ಲ. ಅಹಂಕಾರ ನಾಶ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಇದ ಅಹಂ ಪದಾಭಿಖ್ಯಂ, ಆ ನಿಜವಾದ ನಾನು ಅನ್ವಹಂ ಮೊದಲಿಂದಲೂ ಇತ್ತದು. ಅಹಮಿಲೀನಕ್ಕೆ ಅಪಿ, ನಿದ್ದೆ ಮಾಡ್ಬೇಕಾದ್ರೆ ಅಹಂಕಾರ ಲೀನವಾಗಿ ಲಯವಾಗಿದ್ರು. ನಾವು ಗಾಢ ನಿದ್ರೆಯಲ್ಲಿದ್ದಾಗ ಅಹಂಕಾರ ಲಯವಾಗಿರುತ್ತೆ. ಆಲಯಾಸಕ್ತೆಯ, ಈ ನಿಜವಾದ ನಾನು ಅನ್ನುವಂಥದ್ದು ಸತ್ಸ್ವರೂಪವೂ ಅಲ್ಲಿತ್ತು, ನಾನೂ ಸಹ ಅಲ್ಲಿತ್ತು, ಅದು ಲಯವಾಗಿರ್ಲಿಲ್ಲ. ಅಂದ್ರೆ ಆತ್ಮನಿಗೆ ಎಚ್ಚರವೂ ಇಲ್ಲ, ಕನಸೂ ಇಲ್ಲ, ನಿತ್ಯೆಯೂ ಇಲ್ಲ. ಅದಕ್ಕೆ ಈ 3 ಅವಸ್ಥೆಗಳಿರೋದು ಯಾವ್ದಕ್ಕಪ್ಪ ಅಂದ್ರೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರಕ್ಕೆ ಮಾತ್ರ ಸೇರಿವೆ. ಎಚ್ಚರದಲ್ಲಿ ಮತ್ತು ಕನಸಿನಲ್ಲಿ ಈ ನಾನು ಎಂಬ ಅಹಂಕಾರ ಇದೆ. ನಿದ್ರೆನಲ್ಲಿ ನಾನು ಎಂಬ ಅಹಂಕಾರ ಲಯ ಆಗಿರುತ್ತೆ, ಅಂದ್ರೆ ಅದು ನಾಶ ಅಲ್ಲ. ಈ 3 ಅವಸ್ಥೆಗಳು ಅಹಂಕಾರಕ್ಕೆ ಹೊರತು ಆತ್ಮನಿಗಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಈ ಶುದ್ಧ ಚೈತನ್ಯ ಅನ್ನುವಂಥದ್ದು ಯಾವಾಗ್ಲೂ ಇದೆ. ಅದು ನಾನು ಯಾವಾಗ್ಲೂ ಇದೆ. ಈ ಶುದ್ಧ ಚೈತನ್ಯ, ನಾನು ಅಂದ್ರೆ ಶುದ್ಧ ಚೈತನ್ಯ, ಅದು ಯಾವಾಗ್ಲೂ ಇದೆ. ಆದ್ರೆ ಈ ನಮ್ಮ ಅಹಂಕಾರ ಏನ್ ಮಾಡುತ್ತೆ ಅಂದ್ರೆ ತನ್ನ ತಾಂಡವ ನೃತ್ಯ ಆಡ್ತಿರುತ್ತೆ ಯಾವಾಗ್ಲೂ. ಆ ಒಂದು ನೃತ್ಯದಿಂದ ಆ ಶುದ್ಧ ಚೈತನ್ಯ ಪರಮಾತ್ಮನ ಸ್ವರೂಪನ ಮೇಲಕ್ಕೆ ಬರಕ್ಕೆ ಬಿಡಲ್ಲ. ಅದು ನಿಜವಾದ ಜ್ಞಾನಿ ಹೇಗಿರ್ತಾನೆ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಹೇಗಿರ್ತಾನಪ್ಪ ನಿಜವಾದ ಜ್ಞಾನಿ. ವಿಗ್ರಹೇಂದ್ರಿಯ ಪ್ರಾಣದೀತಮಃ ನಾಹಮೇಕ ಸತ್ ತಜ್ಜಡಂ ಹೆಸತ್ ಅಂತ ಹೇಳ್ತಾರೆ. ವಿಗ್ರಹೇಂದ್ರಿಯ ಪ್ರಾಣದೀತಮಃ ನಾಹಮೇಕ ಸತ್ ತಜ್ಜಡಂ ಹೆಸತ್. ಶರೀರ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿಗಳು ನಾನಲ್ಲ, ಇವೆಲ್ಲವೂ ಅಸತ್. ಅಂದ್ರೆ ನಾನು ಸತ್ ಸ್ವರೂಪನು. ಜ್ಞಾನಿ ಹೇಳ್ತಾನೆ ಅಂದ್ರೆ ನನ್ನ ಇಂದ್ರಿಯ, ಪ್ರಾಣಗಳು, ಬುದ್ಧಿ ಯಾವುದು ನಾನಲ್ಲ. ಈ ಶ್ಲೋಕದಲ್ಲೂ ಅದೇ ಹೇಳ್ತಿದ್ದಾರೆ. ಜ್ಞಾನಿ ಒಬ್ಬ ಏನ್ ಹೇಳ್ತಾರೆ ಒಬ್ಬ ಜ್ಞಾನಿ ಆದನು, ಈ ಇಂದ್ರಿಯ, ಪ್ರಾಣಗಳು, ಬುದ್ಧಿ ಯಾವು ನಂದಲ್ಲಪ್ಪ. ನನಗೆ ಶರೀರ ಇದೆ, ಇಂದ್ರಿಯನೂ ಇದೆ, ನನಗೂ ಮನಸ್ಸಿದೆ, ಬುದ್ಧಿ ಇದೆ, ಆದ್ರೆ ಕೆಲಸ ಮಾಡ್ತೀನಿ. ಅವರೆಲ್ಲ ರಮಣ ಮಹರ್ಷಿಗಳು ಅಪ್ಪ ಅವ್ರು ಎಷ್ಟು ಕೆಲಸ ಮಾಡ್ತಿದ್ರು ಅಲ್ವಾ. ಯಾವಾಗ್ಲೂ ಆತ್ಮ ಸ್ಥಿತಿಲಿ ನಿಂತಿದ್ರು ಸಹ ಎಲ್ಲ ಕೆಲಸರು ಸಹಜ ಸಾಮಾನ್ಯ ಮನುಷ್ಯರಂತೆ ತಾವು ಸಹ ಮಾಡ್ತಾ ಇದ್ರು. ಕೇಳ್ತೀನಿ, ಊಟ ಮಾಡ್ತೀನಿ, ಆದ್ರೆ ಅವ್ರು ಮಾಡುವವನು ನಾನಲ್ಲ ಅನ್ನೋ ಈ ರೀತಿ ಇತ್ತವ್ರಿಗೆ. ಅಂದ್ರೆ ಆ ಒಂದು ಸ್ಥಿತಿಲಿ ನಿಂತ ಮೇಲೆ ಈ ಭಾವನೆನೇ ಬರಲ್ಲ ನಾನ್ ಮಾಡ್ತಿದ್ದೀನಿ ಅಂತ. ಬಟ್ ಎಲ್ಲರ ತರ ಅವರು ಕೆಲಸ ಮಾಡ್ತಿರ್ತಾರೆ. ಇದನ್ನ ಪರಮಾತ್ಮ ಭಗವಾನ್ ಕೃಷ್ಣ ಗೀತೆನಲ್ಲಿ ಹೇಳ್ತಾನಂತೆ. ಪಶ್ಯನ್ ಶೃಣ್ವನ್ ಸ್ಪೃಶ್ಯನ್ ಅಶ್ನನ್ ಜಿಗ್ರನ್ ಪ್ರಲಪ್ಪನ್ ವಿಸೃಜನ್ ಉನ್ಮಿಷನ್ ನಿಮಿಷನ್ ಗಚ್ಚನ್ ಸ್ವಪನ್ ಶ್ವಸನ್ ಇಂದ್ರಿಯಾಣೇಂದ್ರಿಯಾರ್ಥೇಷು ವರ್ತಂತೈತಿ ಧಾರಯನ್ ಅಹಂ ನೈವ ಕರೋಮೀತಿ ಯುಕ್ತಃ ಮಾನ್ಯೇತ ತತ್ವವಿತ್. ತತ್ವವಿತ್ ಅಂದ್ರೆ ಜ್ಞಾನಿ. ಅವನಿಗೆ ಶರೀರ ಇದೆ ಹೇಳಿದಲ್ಲ, ಇಂದ್ರಿಯಗಳಿವೆ, ಹಸಿವಿದೆ, ಬಾಯಾರಿಕೆ ಇದೆ, ಅವನು ಊಟ ಮಾಡ್ತಾನೆ, ವಿಸರ್ಜನೆ ಮಾಡ್ತಾನೆ. ಆದ್ರೆ ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳಲ್ಲಿ ನಾನು ಅಂತಕ್ಕಂಥ ಆಧ್ಯಾತ್ಮ ಭಾವ ಅವನಿಗಿಲ್ಲ, ಅಹಂಕಾರ ಇಲ್ಲ. ಅವನಿಗೆ ಅಹಂಕಾರ ನಾಶ ಆಗೋಗ್ಬಿಟ್ಟಿರುತ್ತೆ. ಅವನು ಶುದ್ಧ ಚೈತನ್ಯ ಸ್ವರೂಪ, ಆತ್ಮನಲ್ಲಿ, ನಾನು ಎಂಬ ಆತ್ಮನಲ್ಲಿ ನಿಂತಿರ್ತಾನೆ ಅಂತ ಹೇಳ್ತಾರೆ. ಅಹಂ ಸತ್ ಸ್ವರೂಪ ಶಿವೋಹಂ ಚಿನ್ಮಾತ್ರೋಹಂ ಸದಾಶಿವ. ಈ ಶರೀರ, ಮನಸ್ಸು, ಬುದ್ಧಿಗಳು ನಾನಲ್ಲ. ಏಕೆಂದ್ರೆ ತಜ್ಜಡಂ ಹಿ ಅಸತ್, ಇವುಗಳು ಜಡ.
ಈ ಜಡವಾದ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳನ್ನು ಬೆಳಗ್ತಕ್ಕಂತಹ ಚೇತನ ಸ್ವರೂಪ ಆತ್ಮನು ನಾನು. ನನ್ನ ಸಾನ್ನಿಧ್ಯದಲ್ಲಿ ಇವುಗಳಿಗೆ ಅಸ್ತಿತ್ವವಿಲ್ಲ, ಅವುಗಳು ನಾನಲ್ಲ. ಜ್ಞಾನಿ ನಾನು ಅನ್ನುವುದಕ್ಕೂ ಸಹ, ನಾವುಗಳೆಲ್ಲರೂ ಸಹ ನಾನು ಅನ್ನುವುದಕ್ಕೂ ಒಂದು ವ್ಯತ್ಯಾಸ ಇದೆ. ಆ ನಿಜವಾದ ಶುದ್ಧ ಚೈತನ್ಯವನ್ನು ಅವರು ನಾನು ಅಂತ ಹೇಳಿದ್ರೆ, ಅಜ್ಞಾನಿಗಳು ಏನ್ ಹೇಳ್ತೀವಪ್ಪ ಅಂದ್ರೆ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳೇ ನಾನು ಅಂತ ಹೇಳ್ತೀವಿ. ಮಹರ್ಷಿಗಳು ಇನ್ನೊಂದು ಗ್ರಂಥದಲ್ಲಿ ಮಹರ್ಷಿಗಳೇ ಹೇಳ್ತಾರಂತೆ, ಅಗ್ನಸ್ಯ ವಿಘ್ನಸ್ಯ ಚ ವಿಶ್ವಮಸ್ತಿ ಪೂರ್ವಸ್ಯ ದೃಶ್ಯಂ ಜಗದೇವ ಸತ್ಯಂ ಅನ್ಯಸ್ಯ ದೃಶ್ಯಾಶ್ರಯಭೂತಮೇಕಂ ಸತ್ಯಂ ಪ್ರಪೂರ್ಣಂ ಪ್ರವಿಭಾತ್ಯ ರೂಪಂ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಜ್ಞಾನಿಗೂ ಪ್ರಪಂಚ ಇದೆ, ಜ್ಞಾನಿಗೂ ಪ್ರಪಂಚ ಇದೆ. ಅಜ್ಞಾನಿಗೂ ಶರೀರ ಇದೆ, ಜ್ಞಾನಿಗೂ ಶರೀರ ಇದೆ. ಆದ್ರೆ ಆ ಜ್ಞಾನಿ ಶರೀರವನ್ನ ನಾನು ಅಂತ ಹೇಳಲ್ಲ, ಅಜ್ಞಾನಿಗೆ ಶರೀರವೇ ನಾನು ಎಂಬುದು ಸತ್ಯ. ಆದ್ರೆ ಜ್ಞಾನಿ ಶರೀರವನ್ನು ನಾನು ಎಂದು ಹೇಳುವುದಿಲ್ಲ. ಅಂದ್ರೆ ದೃಶ್ಯ ಆಶ್ರಯಭೂತಂ, ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳಿಗೆ ಆಶ್ರಯವಾಗಿ, ಈ ಆಶ್ರಯವಾಗಿ ಒಳಗಡೆ ಅಧಿಷ್ಠಾನವಾಗಿ ಬೆಳಗ್ತಾ ಇರ್ತಕ್ಕಂಥದ್ದು ಈ ಚಿದಾನಂದ ರೂಪಂ. ಶಿವೋಹಂ ಶಿವೋಹಂ ಸಾಕ್ಷಿ ಚೈತನ್ಯವನ್ನ ನಾನು ಅಂತ ಹೇಳ್ತಾರೆ. ಈ ಶುದ್ಧ ಚೈತನ್ಯವಾದ ಈ ಸತ್ಸ್ವರೂಪ ಮತ್ತು ಚಿತ್ ಜ್ಞಾನ ಎರಡು ಒಂದೇಯೋ? ಎರಡು ಒಂದೇನಾ? ಸತ್ಸ್ವರೂಪ ಅಂದ್ರೆ ಬೇರೆ, ಚಿತ್ ಜ್ಞಾನ ಸ್ವರೂಪ ಅಂದ್ರೆ ಬೇರೆನೋ, ಅಥವಾ ಎರಡು ಒಂದೇನೋ? ಅಥವಾ ಈ ಸತ್ಸ್ವರೂಪವನ್ನು ಬೆಳಗುವ ಚಿತ್ ಅನ್ನಂಥದ್ದು ಇನ್ನೊಂದು ಏನಾದ್ರು ಇದೆಯೋ ಎಂಬುದು ಕೆಲವರು ದಾರ್ಶನಿಕರಲ್ಲಿ ಸಂಶಯ ಇದೆ. ಇದನ್ನ ಇದೆ ಅಂತ ಹೇಳ್ತಾರೆ, ಬಂದ್ರು ಬರ್ಬೋದು ಸಂಶಯ, ಇಲ್ಲದೇ ಇದ್ರೂ ಇರ್ಬೋದು. ಇದು ಬೇರೆ ಬೇರೆ ಇದೆಯಾ ಅನ್ನೋದು ಒಂದೇನಾದ್ರು ಗೊಂದಲ ಬಂದ್ರೆ ಮುಂದಿನ ಶ್ಲೋಕದಲ್ಲಿ ರಮಣ ಮಹರ್ಷಿಗಳು ಇದನ್ನ ಹೋಗ್ಲಾಡಿಸ್ತಾರೆ. ಸತ್ವಭಾಸಿಕಾ ಚಿತ್ವವೇತರ ಸತ್ತಯಾ ಹಿ ಚಿತ್ತಯಾ ಹ್ಯಹಂ. ಸತ್ಸ್ವರೂಪವಾದ ನನ್ನನ್ನು ಬೆಳಗ್ತಾ ಇರ್ತಕ್ಕಂಥ ಈ ಚಿತ್ ಸ್ವರೂಪ ಇನ್ನೊಂದಿದೆಯೋ? ಸತ್ಯ ಸ್ವರೂಪನಾದ ನಾನೇ ಚಿತ್ ಸ್ವರೂಪನು, ಎರಡು ಬೇರೆ ಬೇರೆ ಇಲ್ಲ, ಎರಡೂ ಒಂದೇ. ಸತ್ ಚಿತ್ ಆನಂದ, ಈ ಮೂರು ಬೇರೆ ಬೇರೆ ಅಂತ ಯಾರು ಹೇಳ್ತಾರೋ ಅವ್ರ ಪ್ರಕಾರ ಒಂದು ಏನಾರು ವೀಳ್ಯದೆಲೆ ತಾಂಬೂಲದಲ್ಲಿ ವೀಳ್ಯದೆಲೆ ಬಣ್ಣ ಹಸಿರು, ಅಡಿಕೆ ಅನ್ನೋದು ಕಂದು, ಈ ಸುಣ್ಣ ಬಿಳಿ, ಈ ಮೂರು ಸೇರಿದಾಗ ಅದು ಕೆಂಪಾಗುತ್ತಲ್ಲ, ಮೂರು ಸೇರಿದಾಗ ಹಾಗೆ ಆತ್ಮ ಅಂತ ಏನಾರು ಅಂದ್ರೆ ಅದು ತಪ್ಪು. ಈ ಮೂರನ್ನು ಸೇರಿಸ್ಬಿಟ್ರೆ ಸಚ್ಚಿದಾನಂದ ಆತ್ಮ ಆಗ್ತಾನೆ ಅನ್ನೋದು ಏನಾರು ಅಂದ್ರೆ ಅದು ಶುದ್ಧ ತಪ್ಪು. ಸತ್ತಯಾಹಿ ಚಿತ್ತಯಾಹ್ಯಹಂ, ಆ ಸಚ್ಚಿದಾನಂದ ಸ್ವರೂಪ ಯಾವುದು ಇದೆಯೋ ಅದೇ ನಾನು. ಅದನ್ನು ಬೆಳಗ್ತಕ್ಕಂಥ ಇನ್ನೊಂದು ಜ್ಯೋತಿ ಇಲ್ಲ, ಅದೇ ಎಲ್ಲಾ ಜ್ಯೋತಿಗಳ ಜ್ಯೋತಿ. ಯಾಕೆಂದ್ರೆ ಎಲ್ಲಾ ಜ್ಯೋತಿಗಳು ಇದೆ ಅಂತ ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಮ್ಮ ಕಣ್ಣು ಹೇಳುತ್ತೆ. ಸೂರ್ಯ ಇದ್ದಾನೆ, ನಾವು ನೋಡ್ತೀವಲ್ಲ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಅಲ್ಲಿ ಬೆಳಕು ಬರ್ತಾ ಇದ್ದಾಗ ಮಿಂಚು ಬರ್ತಾ ಇದೆ, ಅಲ್ಲಿ ದೀಪ ಉರಿತಾ ಇದೆ ಅಂತ ಇದೆಲ್ಲ ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಮ್ಮ ಕಣ್ಣನ್ನು ಈ ಕಣ್ಣನ್ನ ಬೆಳಗುವ ದೀಪ ಇನ್ನೊಂದು ಯಾವುದು ಅಂದ್ರೆ ನಮ್ಮ ಮನಸ್ಸನ್ನು ಬೆಳಗುವ ದೀಪ ಬುದ್ಧಿಯಾಗಿರುತ್ತೆ. ಬುದ್ಧಿಯನ್ನು ಬೆಳಗ್ತಾ ಇರ್ತಕ್ಕಂಥ ದೀಪ ಯಾವುದು ಅಂದ್ರೆ ಜ್ಯೋತಿಷಾಮಪಿ ತಜ್ಜ್ಯೋತಿ, ಅದೇ ಆತ್ಮ, ಅದೇ ಚಿತ್ ಸ್ವರೂಪ, ಅದನ್ನು ಬೆಳಗ್ತಕ್ಕಂಥ ಜ್ಯೋತಿ ಇನ್ನೊಂದಿಲ್ಲ. ಅದೇ ನಿಜವಾದ ಜ್ಯೋತಿ. ಒಂದೇ ಜ್ಯೋತಿ ಸರ್ವಾಂತರ್ಯಾಮಿಯಾಗಿ ಎಲ್ಲರ ಹೃದಯವನ್ನು ಬೆಳಗ್ತಿದೆ. ಒಬ್ಬನೇ ಪರಮೇಶ್ವರ ಇರೋದು, ಒಬ್ಬ ಪರಮೇಶ್ವರನೇ ಎಲ್ಲೆಲ್ಲೂ ಕೂಡ ಇರ್ತಕ್ಕಂಥದ್ದು. ಈಶ ಜೀವಯೋರ್ವೇಷಧೀಭಿದ ಸತ್ಸ್ವಭಾವತೋ ವಸ್ತು ಕೇವಲಂ. ಇನ್ನು ಮುಂದಿನ ಶ್ಲೋಕದಲ್ಲಿ ಈಶ ಜೀವರುಗಳ ಮಧ್ಯೆ ಔಪಾಧಿಕ ಭೇದ ಇದೆ. ಆತ್ಮದೃಷ್ಟಿಯಿಂದ ಇಬ್ಬರೂ ಸಹ ಸಚ್ಚಿದಾನಂದ ಸ್ವರೂಪವೇ. ಇದು ಬಹಳ ಚೆನ್ನಾಗಿದೆ. ಈ ಈಶ ಜೀವರುಗಳ ಮಧ್ಯೆ ಭೇದ ಇದೆ ಅಂತಂದ್ರೆ ಅಲ್ಲ, ಆತ್ಮದೃಷ್ಟಿಯಿಂದ ನೋಡಿದಾಗ ಇಬ್ಬರೂ ಸಚ್ಚಿದಾನಂದ ಸ್ವರೂಪವೇ. ವೇಷಹಾನತಃ ಸ್ವಾತ್ಮದರ್ಶನಂ ಈಶ ದರ್ಶನಂ ಸ್ವಾತ್ಮರೂಪತಃ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ವೇಷಹಾನತಃ ಸ್ವಾತ್ಮದರ್ಶನಂ ಈಶ ದರ್ಶನಂ ಸ್ವಾತ್ಮರೂಪತಃ. ಇದರ ಔಪಾಧಿಕ ಭೇದವನ್ನು ತೆಗೆದುಹಾಕಿದಾಗ ಎರಡು ಒಂದೇ ಎಂಬ ಐಕ್ಯ ಜ್ಞಾನ ಆಗುತ್ತೆ. ಹೀಗೆ ಆತ್ಮದರ್ಶನದ ಮೂಲಕವೇ ಈಶ್ವರ ದರ್ಶನ ಅಂತ ಹೇಳ್ತಾರೆ. ಈ ಈಶ್ವರ ಜೀವರುಗಳಲ್ಲಿ ಭೇದ ಇದೆಯಾ? ಎಲ್ಲಿ ಭೇದ ಇದೆ? ವೇಷದಲ್ಲಿದೆಯಾ? ಬುದ್ಧಿನಲ್ಲಿದೆಯಾ? ಬುದ್ಧಿಯಲ್ಲಿ ಮಾತ್ರ ವೇಷ ಅಂದ್ರೆ ಉಪಾಧಿ. ನಾನು ಶರೀರ, 5.5 ಅಡಿ ಉದ್ದ ಇದ್ದೀನಿ, 2.5 ಅಡಿ ಅಗಲ, 70 ಕಿಲೋ ಭಾರ ಇದ್ದೀನಿ, ಇದು ಶರೀರ, ಇದು ಜೀವನದ ವೇಷ. ಪರಮಾತ್ಮನ ಸ್ವರೂಪ ಏನಂದ್ರೆ ಪರಮಾತ್ಮ ಸರ್ವವ್ಯಾಪಿ ಅಂದ್ರೆ ಇಡೀ ಭೂಮಿ ಅಂದ್ರೆ ಅವನೇ ಸರ್ವವ್ಯಾಪಿ ಅಂದ್ರೆ ಇಡೀ ಭೂಮಿ ಅವನ ಪಾದ,
ಸೂರ್ಯಚಂದ್ರರೇ ಅವನ ಕಣ್ಣುಗಳು, ಈ ಆಕಾಶವೇ ಅವನ ತಲೆ. ಈ ರೀತಿ ವಿಶ್ವವ್ಯಾಪಕವಾಗಿ ಬೆಳೆದಿರುವ ರೂಪವೇ ಅವನ ವೇಷ ಆಗಿರುತ್ತೆ. ಪೂರ್ತಿ ನಾನು ಅವಾಗಲೇ ಒಂದು ಮೊದಲಿನ ಚೌಕದಲ್ಲಿ ಹೇಳಿದಲ್ಲ, ವಿಶಾಲ ದೃಷ್ಟಿ, ಈ ವಿಶ್ವವನ್ನೇ ಒಂದು ಪರಮಾತ್ಮನ ಸ್ವರೂಪ ಅಂತ ತಿಳ್ಕೊಂಡು ಪೂಜೆ ಮಾಡ್ರಿ ಅಂತ ಇದು ಹಳೆ ಶ್ಲೋಕದಲ್ಲಿ ಹೇಳಿದ್ವಿ. ಈ ರೀತಿ ವಿಶ್ವವ್ಯಾಪಕವಾಗಿ ಬೆಳೆದಿರುವ ರೂಪವೇ ಅವನ ವೇಷ. ಹಾಗಿರುವಾಗ ಜೀವನಿಗೂ ಅವನಿಗೂ ವೇಷದಲ್ಲಿ ಭೇದ ಇದೆ, ಅಂದ್ರೆ ವೇಷದಲ್ಲಿ ಭೇದ ಇದೆ ಅಂತ ಆಯ್ತು. ಈಗ ವೇಷದಲ್ಲಿ ಅಂತಃಕರಣದಲ್ಲೂ ಭೇದ ಇದೆ. ಯಾಕೆ ಭೇದ ಇದೆ? ಜೀವ ಅಲ್ಪಜ್ಞ ಅಲ್ವಾ, ಸ್ವಲ್ಪವೇ ಜ್ಞಾನ ಇರ್ತಕ್ಕಂಥನು ಜೀವನಿಗೆ. ಆದ್ರೆ ಪರಮೇಶ್ವರನೇ ಸರ್ವಜ್ಞ, ಅವನು ಇಡೀ ಪ್ರಪಂಚದಲ್ಲೇ ಏನೇನ್ ನಡೀತಿದೆ ಎಲ್ಲ ತಿಳಿಯುವಂತಹ ಶಕ್ತಿಯುಳ್ಳ ಸರ್ವಜ್ಞನು. ಅಂದ್ರೆ ಈ ವೇಷ ಮತ್ತೆ ಜ್ಞಾನದಲ್ಲಿ ಭೇದ ಇದೆ. ಹಾಗಿರುವಾಗ ಪರಮಾತ್ಮನು ಸರ್ವಜ್ಞ, ಜೀವ ಅಲ್ಪಜ್ಞ ಆಗ್ತಾನೆ ಎಂಬ ಭೌತಿಕ ಭೇದವೂ, ಅವನು ಸರ್ವವ್ಯಾಪಕ ಜೀವ ಸಣ್ಣವನು ಎಂಬ ಶಾರೀರಿಕ ಭೇದವೂ ಇದೆ. ಆದ್ರೆ ಜೀವನು ನಾನು ಅಂತಾನೆ, ಜೀವನು ನಾನು ಅಂತಾನೆ, ಈಶ್ವರನು ನಾನು ಅಂತ ಹೇಳ್ತಾನೆ. ಆ ಇಬ್ರು ನಾನು ಎನ್ನುವುದರಲ್ಲಿ ಭೇದವಿಲ್ಲ, ಅಲ್ಲಿ ಭೇದ ಇಲ್ಲ, ಇಬ್ರು ನಾನು ಅಂತಾನೆ ಹೇಳ್ತಾರೆ. ಅದೇ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಒಂದು ವಿಶಾಲವಾದ ಸಮುದ್ರ ಇದೆ, ಅದ್ರ ಮೇಲೆ ಅಲೆಗಳು ಕುಣಿತಾ ಇರುತ್ತೆ. ಪ್ರತಿಯೊಂದು ಅಲೆ ಕೂಡ ನಾನು ಎನ್ನುತ್ತಿದೆ, ಅಂದ್ರೆ ಸಮುದ್ರ ಕೂಡ ನಾನು ಎಂದು ಹೇಳ್ತಿದೆ. ಆದ್ರೆ ಅಲೆ ಅಂದ್ರೆ ಏನು ಅಂತ ವಿಚಾರ ಮಾಡ್ತಾ ಹೋದ್ರೆ, ಅಲೆ ಮೇಲೆ ನೀರು, ಅಲೆ ಅಂದ್ರೆ ಏನ್ ಬೇಸಿಕಲಿ ಅದು ನೀರೇ ಅಲ್ವಾ. ಅಲೆ ಮೇಲ್ ನೀರಿದೆ, ಅದ್ರ ಕೆಳಗೆ ನೀರಿದೆ, ಅದ್ರ ಒಳಗ್ ನೀರಿದೆ. ಹಾಗಾಗಿ ಅಲೆ ಅಂದ್ರೆ ನೀರೇ. ಇದರಂತೆ ಸಮುದ್ರದ ಮೇಲೆ ಕೆಳಗೆ ಮಧ್ಯದಲ್ಲಿ ಎಲ್ಲಾ ಕಡೆಗೂ ನೀರಿದೆ. ಸಮುದ್ರದಲ್ಲಿ ನಾನು ಅಂತ ಹೇಳುವುದು ನೀರನ್ನೇ, ಸಮುದ್ರದ ಮೇಲೆ ಕುಣಿತಾ ಇರುವ ಅಲೆಯೂ ನೀರನ್ನೇ ನಾನು ಅಂತ ಹೇಳ್ತಾ ಇದೆ. ಈ ಎರಡರ ವೇಷ ತೆಗೆದ್ರೆ ಅಲೆಯೂ ನೀರೇ, ಸಮುದ್ರವೂ ನೀರೇ. ಹಾಗಾಗಿ ಅವು ಒಂದೇ, ಅಂದ್ರೆ ಜೀವ ಈಶ್ವರ ಎರಡು ಒಂದೇ. ಜೀವನಗಳಲ್ಲಿ ಭೇದ ಇರೋದು ವೇಷ ಮತ್ತು ಈ ಶಾರೀರಿಕವಾಗಿ ಜ್ಞಾನದಲ್ಲಿ ಭೇದ ಇದ್ರೂ ಅವು ಒಂದೇ ಆಗಿದೆ ಅಂತ ಹೇಳ್ತಾರೆ. ಎರಡು ಒಂದೇ. ಸತ್ಸ್ವಭಾವತಃ ವಸ್ತು ಕೇವಲಂ ಕೈವಲ್ಯ ಪದ ಅಂದ್ರೆ ಜೀವ ಮತ್ತು ಈಶ್ವರನ್ನು ಒಂದಾಗಿ ಮಾಡುವುದಲ್ಲ, ಅವರಿಬ್ರು ಒಂದೇ ಅಂತಕ್ಕಂಥದ್ದನ್ನು ಅರಿಯೋದು. ನಾವು ಲಲಿತಾ ಶಾಸ್ತ್ರಮದಲ್ಲಿ ಬರುತ್ತಲ್ಲ, ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಅಂತ. ಈ ಜೀವ ಮತ್ತು ಬ್ರಹ್ಮ ಬೇರೆ ಬೇರೆ ಆಗಿರ್ಲಿಲ್ಲ, ಆ ಬ್ರಹ್ಮ ಸ್ವರೂಪವೇ ಜೀವ ಅಂತ ಇವತ್ತಿಗೂ ಕುಣಿತಾ ಇರ್ತಕ್ಕಂಥದ್ದು. ಅಂದ್ರೆ ಸಮುದ್ರನೇ ಅಲೇ ಸಮುದ್ರ, ಅಲ್ಲಿ ಎರಡಿಲ್ಲ. ಆದ್ದರಿಂದ ಈಶ್ವರನು ಶುದ್ಧ ಚೈತನ್ಯ ಸ್ವರೂಪ ಆಗಿದ್ದಾನೆ. ಜೀವನ ಎಲ್ಲ ಉಪಾಧಿಗಳನ್ನು ತೆಗೆಡಿದರೆ, ಈ ಜೀವ ಎಲ್ಲ ಉಪಾಧಿಗಳನ್ನು ತೆಗಿತಾ ಬಂದ್ರೆ ಉಳಿತಕ್ಕಂಥದ್ದು ಶುದ್ಧ ಚೈತನ್ಯ ಮಾತ್ರ. ಅದೊಂದೇ ಎರಡಾಗ್ಲಿಲ್ಲ ಅಲ್ಲಿ ಜೀವಂದು. ಹಾಗಾಗಿ ವೇಷಹಾನತಃ ಸ್ವಾತ್ಮದರ್ಶನ ಅಂತ ಹೇಳಿದ್ವಿ. ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳಲ್ಲಿ ನಾನು ಎಂಬ ಭಾವನೆ ಹೋದಾಗ, ಅಂದ್ರೆ ಜ್ಞಾನಾಸಿನ ಜ್ಞಾನವೆಂಬ ಖಡ್ಗದಿಂದಲೇ ನಾಶವಾಗುತ್ತಾ ಉಳಿಯುವುದು ಸತ್ಸ್ವರೂಪ. ಆ ಸತ್ಸ್ವರೂಪವೇ ಪರಮೇಶ್ವರ. ಆದ್ದರಿಂದ ಈ ಈಶ್ವರ ದರ್ಶನ, ಪರಮೇಶ್ವರನ ಸಾಕ್ಷಾತ್ಕಾರ ಅಂದ್ರೆ ಹೊರಗಿನಲ್ಲಿ ಪ್ರಪಂಚದಲ್ಲಿ ಎಲ್ಲೋ ಒಬ್ಬನ ನೋಡಿದ ಹಾಗೆ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಎಲ್ಲೋ ಪರಮೇಶ್ವರನ ದರ್ಶನ ಆಯ್ತು, ಪರಮೇಶ್ವರನ ಸಾಕ್ಷಾತ್ಕಾರ ಆಯ್ತು. ಹಾಗಲ್ಲ, ಇನ್ನೊಂದು ವಸ್ತುವನ್ನು ನೋಡಿದ ಹಾಗೆ ಶಿವನನ್ನು ಅಥವಾ ವಿಷ್ಣುವನ್ನ ನೋಡಲ್ಲ. ತನಗಿಂತ ಬೇರೆಯಾಗಿ ಯಾವುದೋ ಒಂದು ರೂಪವನ್ನು ನೋಡುವಿಕೆ ಆತ್ಮದರ್ಶನ ಅಲ್ಲ. ಅದು ಆತರ ಆತ್ಮದರ್ಶನ ಅಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಅಂದ್ರೆ ಏನಪ್ಪಾ? ಈ ನಾನು ಅನ್ನುವಂತಹ ಜೀವಭಾವದ ನಾಶ, ಇದೇ ಆತ್ಮದರ್ಶನ ಅಥವಾ ಈಶ್ವರ ದರ್ಶನ ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈ ಎಚ್ಚರದವನೇ ಕನಸಿನಲ್ಲಿ ನಾನು ನಾನು ಅಂತ ಅಂತಿರ್ತಾನೆ. ಆ ಕನಸಿನವನು ಎದ್ದು ಕೂಡಲೇ ಮತ್ತೆ ಎಚ್ಚರ ಆಗಿರ್ತಕ್ಕಂಥನ್ನು ಹುಡುಕಲ್ಲ. ಕಾರಣ ಇಬ್ರು ಒಬ್ನೇ. ಎಚ್ಚರದಲ್ಲೂ ಸಹ ಕನಸಿನಲ್ಲೂ ಕೂಡ ನಾನು ಎಚ್ಚರದವನು ಎನ್ನುವ ಜ್ಞಾನವಿಲ್ಲತೆ ಅಳುತ್ತಾ ಇದ್ದಿದ್ದು, ಕನಸಿನಿಂದ ಒಂದ್ಸಲ ಎದ್ಮೇಲೆ ಎಚ್ಚರದವನು ಕನಸಿನವನು ಅನ್ನುವಂತಹ ಭೇದ ಇಲ್ಲ. ನಾನೇ ಎಚ್ಚರದವನು ಎಂಬ ಜ್ಞಾನವೇ ಅದ್ವಿತೀಯ ಭಾವ, ಅದ್ವೈತ ಭಾವ. ಅದನ್ನೇ ಮಹಾತ್ಮರು, ನಮ್ಮ ಮಹರ್ಷಿಗಳು ಹೇಳ್ತಾ ಇರೋದು, ಸ್ವಾತ್ಮರೂಪತಃ ಈಶ ದರ್ಶನಂ. ಆ ಸ್ವಾತ್ಮರೂಪ ತನ್ನ ನಿಜ ಸ್ವರೂಪವನ್ನು ಪಡೆಯುವಾಗ ಈ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿಗಳಲ್ಲಿ ನಾನು ಅನ್ನುವಂತಹ ವಿಚಿತ್ರ ಈ ಜೀವಭಾವನೆ ಅಥವಾ ಅಹಂಕಾರ ತನ್ನಿಂದ ತಾನಾಗಿ ನಾಶವಾಗುತ್ತೆ. ಎಲ್ಲರ ಹೃದಯವನ್ನು ಬೆಳಗ್ತಾ ಇರ್ತಕ್ಕಂಥ ಈ ಶುದ್ಧ ಚೈತನ್ಯವೇ ನಾನು ಎಂಬ ಜ್ಞಾನ ಉಂಟಾಗುತ್ತೆ ಅಲ್ಲಿ ಅಂತ ಹೇಳ್ತಾರೆ. ಸರ್ವಭೂತಸ್ಥ ಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ ಎಂದು ಗೀತೆಯಲ್ಲಿ ಪರಮಾತ್ಮ ಹೇಳಿರ್ತಾನೆ. ಇದು ಇನ್ನೂ ಒಂದು 20 ನಿಮಿಷ ಆಗುತ್ತೆ ಪೂರ್ತಿ ಮುಗಿಸ್ಬೇಕು ಅಂತಂದ್ರೆ. ಬೇಕಾದ್ರೆ ಇನ್ನೊಂದು ಎಪಿಸೋಡ್ ಮಾಡಕ್ ಅವಕಾಶ ಇದ್ರೆ ಇದನ್ನ ಇಲ್ಲಿಗೆ ನಿಲ್ಸಿರ್ತೀನಿ. 25 ಶ್ಲೋಕ ಆಗಿದೆ ಈಗ. ಇವತ್ತು 15ರಿಂದ ಮಾಡಿದ್ದು, 15ರಿಂದ 25 ತನಕ ಆಗಿದೆ.
ಇಲ್ಲಿಗೆ ನಿಲ್ಸಿರ್ತೀನಿ ನಾನು. ಮೊದ್ಲು 26ರಿಂದ ಇನ್ನು 4 ಶ್ಲೋಕ ಇದೆ. 4 ಶ್ಲೋಕದ ಜೊತೆ ನಮ್ಮ ರಮಣ ಮಹರ್ಷಿಗಳ ಹೇಗಿದ್ರು, ವೈಶಿಷ್ಟ್ಯ ಹೇಗಿತ್ತು, ಘಟನೆಗಳೊಂದಿಗೆ ಮುಂದಿನ ಎಪಿಸೋಡ್ ಅಲ್ಲಿ ಮಾಡ್ಬೇಕು ಅಂತ ಬಯಸ್ತೀನಿ ನಾನು. ಇಲ್ಲಿಗೆ ನಿಲ್ಸಿರ್ತೀನಿ 25 ಶ್ಲೋಕಕ್ಕೆ. ಆ ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಶಂಕರಲಿಂಗ ಸತ್ಸಂಗ ಬಳಗಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸಾವಧಾನ ಚಿತ್ತದಿಂದ ಕೇಳಿದ ತಮಗೆಲ್ಲರಿಗೂ ಸಹ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತೀನಿ. ನನಗೆ ಬಿಡುವಾದಾಗ ನನಗೆ ಈ ಅವಕಾಶವನ್ನ ಮಾಡಿಕೊಟ್ಟ ನನ್ನ ಪ್ರೀತಿಯ ಸುನೀತಾ ಕಾರ್ತಿಕಿಗೆ ನನ್ನ ಪೂರ್ವಕದ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ಪ್ರಸ್ತುತಿನ ಮುಗಿಸ್ತಾ ಇದ್ದೀನಿ. ನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಜೈ ಶಂಕರಲಿಂಗ. ಬಹಳ ಚೆನ್ನಾಗಿತ್ತು ಸವಿತಾ. ರಮಣರ ಉಪದೇಶ ಸಾರ ಎಷ್ಟು ಆಳವಾಗಿದೆ, ಅಪಾರವಾಗಿದೆ, ಅದ್ಭುತವಾಗಿದೆ. ಪ್ರತಿಯೊಂದು ಹೇಳ್ತಾ ಇರಬೇಕಾದ್ರೆ ನೀನು ನನಗೆ ಜ್ಞಾಪಕ ಬರ್ತಿದ್ದಿದ್ದು, ಪ್ರತಿ ಶ್ಲೋಕದಲ್ಲೂ ಜ್ಞಾಪಕ ಬರ್ತಿದ್ದು ಜ್ಞಪ್ತಿ ಚಿತ್ ಬಯಲನ್ನು ಕಂಡು, ಅದು ತುಂಬಿಗೆರೆ ಬ್ರಹ್ಮಾನಂದರು ಬರೆದಿರೋ ಹಾಡು. ಅದೇ ಅದು ಪೂರ ಏನೇನು ರಮಣರ ಉಪದೇಶ ಸಾರ ಇದೆಯೋ ಅದು ಪೂರ ಹಾಡು ಮಾಡಿದ್ದಾರೆ ಅವರು. ಅದೇ ಜ್ಞಾಪಕ ಬರ್ತಾ ಇತ್ತು. ಅದು ತುಂಬಾ ಅದಕ್ಕೂ ನಾನು ಹಾಕ್ತೀನಿ ಗ್ರೂಪಲ್ಲಿ, ಅದನ್ನು ಬೇಕಾದ್ರೆ. ತುಂಬಾನೇ ಹೋಲುತ್ತೆ. ಬಹಳ ಚೆನ್ನಾಗಿತ್ತು. ಅದು ಎಕ್ಸ್ಪ್ಲನೇಷನ್ ಕೂಡ ಅದ್ಭುತವಾಗಿತ್ತು. ತುಂಬಾ ಧನ್ಯವಾದಗಳು. ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಯಾರಾದ್ರೂ ಧನ್ಯವಾದಗಳು. ಹಾ ಯಾರಾದ್ರೂ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಹೇಳೋದಿದ್ರೆ ಖಂಡಿತ ಹೇಳಿ. ಹಾ ಹೇಳಪ್ಪ. ಹಲೋ, ಹಾ ಹೇಳಿ ಚಿಕ್ಕಪ್ಪ. ಹೇಳಿ ಮಾತಾಡು. ಹಲೋ, ಹಾ ಚಿಕ್ಕಪ್ಪ ಹೇಳಿ. ಕೇಳಿಸ್ತಾ ಇದೆ. ಕೇಳ್ತಾ ಇದೆಯಾ? ಹಾ ಕೇಳಿಸ್ತಿದೆ. ಹಾ. ಗಿರಿಜಾ, ಹಾ ಚಿಕ್ಕಪ್ಪ. ಹಲೋ. ಮಾತಾಡಪ್ಪ, ಕೇಳಿಸ್ತಿದೆ. ಹೇಳಿ. ಚೆನ್ನಾಗ್ ಬಂತವ. ಹಾ ಥ್ಯಾಂಕ್ಸ್ ಚಿಕ್ಕಪ್ಪ. ನೀನು ಇನ್ನೊಂದ್ ಸ್ವಲ್ಪ ನಿಧಾನಕ್ಕೆ ತಗೋಬೋದಾಯ್ತು ಅನ್ಸುತ್ತೆ, ಬಹಳ ಫಾಸ್ಟ್ ಆಯ್ತು. ಹೌದಾ? ವಿಷಯ ಚೆನ್ನಾಗಿತ್ತು. ಹಾ. ಇನ್ನೊಂದ್ಸು ನಿಧಾನಕ್ಕೆ ಟೈಮ್ ತಗೊಂಡು ನಿಧಾನ, ಯಾಕೆಂದ್ರೆ ವಿಷಯ ಬಹಳ ಕಷ್ಟವಾದ್ದು. ಹೌದು. ಆದ್ರಿಂದ ಫಾಸ್ಟ್ ಆಗಿ ಹೇಳಿದ್ರೆ ಗ್ರಾಸ್ ಮಾಡೋದು ಕಷ್ಟ ಜನಕ್ಕೆ. ಆದ್ರಿಂದ ಇದು ಎಲ್ಲ ನಿಧಾನಕ್ಕೆ ಮುಗಿಸ್ಬಿಡೋಣ ಅನ್ಕೊಂಡಿದ್ದೆ ಹೇಳು, ಇವತ್ತು. ಟೈಮ್ ತಗೊಂಡು. ಇದು ಯಾವ್ದದು ಶ್ಲೋಕಗಳು? ರಮಣರ ಉಪದೇಶ ಸಾರದ ಶ್ಲೋಕಗಳಿವು. ಹೌದಾ? ಹ್ಮ್. ಅಷ್ಟೇ ಅಷ್ಟಕ ಇದ್ದಂಗಿದೆಯಾ ಅದಲ್ಲ ಅದು? ಹಾ ಇಲ್ಲ, ನಾವೇ ರಾಗ ಹಾಕೊಂಡು ಯಾವ ರಾಗದಲ್ಲಾರು ಹೇಳ್ಬೋದು. ಆ ತರ ಹಾ ಹಾ. ಶ್ಲೋಕಗಳಷ್ಟೇ. ಆ ಶ್ಲೋಕಗಳು ಎಷ್ಟಿವೆ ಅವು? 30 ಇದೆ. 30 ಶ್ಲೋಕಗಳಿವ್ಯಾ? ಅದು ಬಹಳ 30 ಮುಗಿಸ್ಬಿಡೋಣ ಅಂತ ಇವತ್ತು ಸ್ವಲ್ಪ ಹೋದೆ. ಇರ್ಲಿ, ಮುಂದಿನ ದಿನಗಳಲ್ಲಿ ನಿಧಾನವಾಗೇ ಹೇಳ್ತೀನಿ. ಇನ್ನು ಉಳಿದಿದ್ದೆಲ್ಲ ಸ್ವಲ್ಪ. ನಿಧಾನ ಕೇಳು, ಚೆನ್ನಾಗಿ ಹೇಳ್ತೀಯ. ಥ್ಯಾಂಕ್ಸ್. ಹಂಗಾಗಿ ಇನ್ನೂ ಸ್ವಲ್ಪ ನಿಧಾನಕ್ಕೆ ಬಂದ್ರೆ ನಾವು ಆರಾಮಾಗಿ ಕೇಳ್ಬೋದು. ಈ ಗ್ರಾಸ್ ಮಾಡಕ್ಕೆ ವಿಷಯ ಬಹಳ ಕಠಿಣವಾದ್ದು. ಆ ಫಾಸ್ಟ್ಗೆ ನಮ್ಮ ಮನಸ್ಸು ಇದಾಗಲ್ಲ. ಹೋಗ್ಬಿಡುತ್ತೆ. ನೀ ಎಲ್ಗೋ ಹೋಗ್ಬಿಡುತ್ತೆ. ನಾವು ಅದನ್ನೇ ಹಿಡ್ಕೊಂಡು ಹೋಗ್ಬೇಕಲ್ಲ, ಕಷ್ಟ. ಆದ್ರೆ ಚೆನ್ನಾಗಿತ್ತಪ್ಪ, ಬಹಳ ಚೆನ್ನಾಗಿ ಹೇಳ್ತೆ. ಧನ್ಯವಾದ. ಥ್ಯಾಂಕ್ಸ್. ಇನ್ಯಾರಾದ್ರೂ ಮಾತಾಡ್ತೀರಾ? ಗಿರ್ಜಾ, ಹಾ ಚಿಕ್ಕಮ್ಮ. ಇವತ್ತು ರಮಣರ್ದು ಬಹಳ ಚೆನ್ನಾಗಿತ್ತು. ಇದು ಅವನ ತಗೊಂಡೆ ಅವನು ಸಾಕ್ಷಾತ್ಕಾರವನ್ನು ಕೊಡೋದು ಅಂತ ಕೇಳಿದ್ವಿ, ಪೂರ್ತಿ ಹೋಗೇನೆ. ಅದರಿಂದ ರಮಣರೇ ಎಲ್ಲಾದ್ರಲ್ಲೂ ಅದೇ ಹೇಳುತ್ತೆ. ಇದೇ ವಿಷಯ ವಸ್ತುನೇ ಇದೇ ಬರುತ್ತೆ, ಮತ್ ಮೋಕ್ಷ ಇದೇ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ರಮಣವರ ಒಂದು ಉಪದೇಶ ಸಾರ. ತುಂಬಾನೇ ಚೆನ್ನಾಗಿದೆ, ಅದು ಚೆನ್ನಾಗಿತ್ತಪ್ಪ. ಹೌದಪ್ಪ. ಇನ್ಯಾರಾದ್ರೂ ಹೇಳೋದಕ್ ಬಯಸ್ತೀರಾ? ಸರಿ, ಹಾಗಿದ್ರೆ ಇಂದಿನ ಸತ್ಸಂಗವನ್ನ ಇಲ್ಲಿಗೆ ಸಮಾಪ್ತಿ ಮಾಡೋಣ. ಉಪದೇಶ ಸಾರದ ಮುಂದಿನ ಭಾಗವನ್ನ ಮತ್ತೆ ನಾವು ಸಮಯ ಆದಾಗ ಕೇಳೋಣ.
ಇವತ್ತು ಸತ್ಸಂಗಕ್ಕೆ ನಾನು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಗ್ರೂಪಲ್ಲಿ. ಇವತ್ತು ಬಂದಿರೋ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ, ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. ದಯವಿಟ್ಟು 1 ಗಂಟೆಗಳ ಕಾಲ ನಾವು ಸಮಯವನ್ನ ಇದಕ್ಕಾಗಿ ಸಾಧ್ಯವಾದಷ್ಟು ಮಟ್ಟಿಗೆ, ಅನಿವಾರ್ಯ ಪರಿಸ್ಥಿತಿಯನ್ನ ಬಿಟ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಎತ್ತಿಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೆ. ಅದರ ಪ್ರಕಾರ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳ್ತಾ ಒಂದ್ ನಿಮಿಷ. ಹಾ ಹಾ ತುಂಬಾ ಫಾಸ್ಟ್ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ನಿಧಾನಕ್ಕೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಅದು ಮುಗಿಸೋಣ ಅನ್ನೋ ಒಂದು ಉದ್ದೇಶ ಇತ್ತು ಅಷ್ಟೇ. ಅಷ್ಟು 30 ಕಂಪ್ಲೀಟ್ ಮಾಡೋಣ ಅನ್ನೋದಿತ್ತು. ಅದು ಹೇಳ್ತಾ 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 ಹೋಗ್ತಿರುತ್ತೆ. ಏನ್ ಹಾ ಮಾಡೋದು? ಹಾ ಹೌದು. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಗಿರಿಜಾ, ಏನ್ ತೊಂದ್ರೆ ಇಲ್ಲ. ಪರವಾಗಿಲ್ಲ, ತೊಂದ್ರೆ ಇಲ್ಲ, ಚೆನ್ನಾಗ್ ಬಂತು. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನು 5 ಇರೋದ್ರಿಂದ ಸ್ವಲ್ಪ ಬೇಕಾದ್ರೆ ಇನ್ನೊಂಚೂರು ಸ್ಲೋ ಮಾಡ್ಕೊಂಡು ಹೇಳ್ಬೋದು. ಅದು ಕಷ್ಟದ ವಿಚಾರ ಅಲ್ಲ, ಹೇಳಿ ಹೌದು ಗೊತ್ತಾಯ್ತು ಹೌದು, ಅದು ತುಂಬಾ ಕಷ್ಟ ಇದೆ ವಿಚಾರಗಳು. ಅದು ಮುಂದೆ ಮುಂದೆ ಸ್ಟೆಪ್ಸ್ ಎಲ್ಲ ಕಷ್ಟನೇ ಇದೆ. ಅದು ಆ ಹಾಗಾಗಿ ನೆಕ್ಸ್ಟ್ ಇದ್ರಲ್ಲಿ ಅದನ್ನ ಇದ್ ಮಾಡ್ಕೊಳ್ಳೋಣ ಅಂತ. ಆಯ್ತಾಯ್ತು. ಹಾ. ಧನ್ಯವಾದಗಳು. ಸೊ ಎಲ್ಲರಿಗೂ ನಾಳೆ ಹಬ್ಬ, ಯುಗಾದಿ ಹಬ್ಬ ಇದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷ ಅಪ್ಪನ ಕೃಪೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಅಪ್ಪನಲ್ಲಿ ಪ್ರಾರ್ಥಿಸುತ್ತಾ ಒಂದು ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನ ಸಮಾಪ್ತಿ ಮಾಡ್ತಾ ಇದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರ್ಲಿಂಗ. ಜೈ ಶಂಕರಲಿಂಗ. ಶಂಕರ್ಲಿಂಗ. ಜೈ